ಇನ್ನಿಂಗ್ಸಿನ ಪವರ್ ಪ್ಲೇಗೆ ಪ್ರಾರಂಭಿಕ ಚೆಂಡು. ಸಾಂಪ್ರದಾಯಿಕವಾಗಿ ಫಾಸಿಲ್ ಬಪ್ಪಳಿಗೆ ಎಸೆತಗಾರಿಕೆ ವಿಭಾಗವನ್ನು ನಿಭಾಯಿಸಲಿಕ್ಕಿದ್ದಾರೆ. ಪವರ್ ಪ್ಲೇ ಚಾಲ್ತಿಯಲ್ಲಿರುತ್ತದೆ. ಖಂಡಿತ ತಂಡದ ಕಿರಿಯ ಪ್ರತಿಭೆ ಬಲಿಷ್ಠ ಮಜ್ದಾ ಸಜಿಪಾ ಎನ್ನುವಂತಹ ಬಲಿಷ್ಠ ತಂಡದ ವಿರುದ್ಧ ಕೇವಲ 2 ಓಟವನ್ನು ಮಾತ್ರ ಬಿಟ್ಟುಕೊಟ್ಟಿದ್ರು. 2 ಓಟಗಳಿಗೆ ಪ್ರಮುಖವಾಗಿ 2 ವಿಕೆಟ್ ಕೂಡ ಕಬಳಿಸಿಕೊಂಡು ಆರಂಭಿಕ ಹಂತದಿಂದಲೇ ಇಚ್ಛಾ ಲಯನ್ಸ್ ಬಪ್ಪಳಿಗೆ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸುವ ರೀತಿಯಲ್ಲಿ ಮಾಡಿಕೊಟ್ಟಿದ್ರು. ಆ ಬಳಿಕ ಆ ಹಿಡಿತವನ್ನ ಕೈ ಬಿಡಲಿಲ್ಲ. ಅಂತಿಮ ಹಂತದವರೆಗೂ ಕೂಡ ಪ್ರಾರಂಭಿಕ ಇನ್ನಿಂಗ್ಸ್ ಮುಕ್ತಾಯದವರೆಗೂ ಕೂಡ ಇಚ್ಛಾ ಲಯನ್ಸ್ ಕೈಯಲ್ಲಿತ್ತು ಪಂದ್ಯ. ಆ ಬಳಿಕ ದ್ವಿತೀಯ ಇನ್ನಿಂಗ್ಸ್ ಅಲ್ಲಿ ಕೂಡ ಆ ಹಿಡಿತವನ್ನ ಕೈ ಬಿಡದೆ ಯಶಸ್ವಿಯಾಗಿ ಏಕಮುಖವಾಗಿ ಪಂದ್ಯಾಟವನ್ನು ಗೆದ್ದು ಬೀಗುತ್ತಾ ನೇರವಾಗಿ ಅರಾಜಮಾನವಾಗಿ ಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ದಾಂಡಿಸಿ ಬೇಗನೆ ಗೆದ್ದುಕೊಂಡು ಕ್ಷೇತ್ರ ಪಾಲನೆ ವಿಭಾಗದಲ್ಲಿ ಕಾಣಿಸಿಗುವಾಗ ಪ್ರಾರಂಭಿಕ ಪವರ್ ಪ್ಲೇ ವಿಭಾಗದ ಪ್ರಾರಂಭಿಕ ಚೆಂಡು ದಾಖಲಾಗಬೇಕಾಗಿದೆ. ಫಾಸಿಲ್ ಚೆಂಡನ್ನು ಕೈಗೆತ್ತಿಕೊಂಡು ನಾಯಕ ಸುದೀರ್ಘ ಸಮಾಲೋಚನೆಯ ಬಳಿಕ ಫಾಸಿಲ್ಗೆ ಕೆಲವೊಂದು ಅನುಭವದ ಮಾತುಗಳು, ಕೆಲವೊಂದು ಗುಟ್ಟುಗಳನ್ನು ಹೇಳಿಕೊಂಡು ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ. ಆರಂಭಿಕ ದಾಂಡುಗಾರಿಕೆ ರೂಪದಲ್ಲಿ ಶಂಕರ್ ನಾಗ್ ಫ್ಯಾನ್ಸ್ ಗೋಲ್ನೊಟ್ಟು ಪರವಾಗಿ ಸುಹೇಲ್ ಜೊತೆಗೂಡುತ್ತಾ ಅಮ್ಮಿ. ನಿನ್ನೆಯ ದಿನ ಈರ್ವ ದಾಂಡುಗಾರ ಮಾಡಿದಂತಹ ಮೋಡಿಯನ್ನು ನಾವು ಗಮನಿಸಿಕೊಂಡಿದ್ದೇವೆ. ತೀರ್ಪುಗಾರ ಸಲೀಂ ಬಪ್ಪಳಿಗೆ ದಾಟಿ ಪ್ರಾರಂಭಿಕ ಚೆಂಡಿಗೆ ದಂಡಿಸತಕ್ಕಂಥ ಪ್ರಯತ್ನ. ಈ ಬಾರಿ ಕ್ಷೇತ್ರ ಪಾಲನೆಯಲ್ಲಿ ಅತ್ಯುತ್ತಮ ಕ್ಷೇತ್ರ ಪಾಲನೆ ಪರಿಣಾಮ ಫಾಸಿಲಿನ ಪ್ರತಿಯೊಂದು ಚೆಂಡಿಗೂ ಕೂಡ ಕೈ ಚಪ್ಪಾಳೆಗಳು ಮೊಳಗುತ್ತಾ ಇದೆ, ಹರ್ಷೋದ್ಗಾರಗಳು ಮೊಳಗುತ್ತಾ ಇದೆ. ಕಾರಣ ತಂಡದ ಕಿರಿಯ ಪ್ರತಿಭೆ ಯಶಸ್ವಿಯ ದಾಳಿಯನ್ನು ಮುಂದುವರಿಸ್ತಾ ಇದ್ದಾನೆ. ಕಿರಿಯ ಪ್ರತಿಭೆಯಾಗಿದ್ರು ಕೂಡ ಅನುಭವಗಳಿಗೇನು ಕಮ್ಮಿ ಇಲ್ಲ. ಬಹಳಷ್ಟು ಅನುಭವಗಳು ಇದ್ದೇ ಇದೆ. ಈತನ ಆ ದಾಳಿಯ ಮುಂದೆ ಯಾವ ರೀತಿಯಲ್ಲಿ ಸುಹೇಲ್ ದಂಡನೆ ಬೀಸಬಹುದು. ಸುಲಭವಾಗಿ ದಂಡಿಸುವಂತಹ ಮನವನ್ನು ಮಾಡಿದ್ರು. ಆದರೆ ಆ ಚೆಂಡಿನ ಗತಿಯನ್ನು ಗಮನಿಸಿಕೊಳ್ಳಬೇಕಾಗಿದೆ. ಶರವೇಗದ ಚೆಂಡ ಅಲ್ಲದಿದ್ರೂ ಕೂಡ ಲಯಬದ್ಧತೆಯಿಂದ ಕೂಡಿದಂತಹ ಚೆಂಡು. ಆ ಚೆಂಡಿನ ಗತಿಯನ್ನು ಗಮನಿಸಿಕೊಳ್ಳುವಲ್ಲಿ ದಾಂಡುಗರು ಕೊಂಚ ಮಟ್ಟಿಗೆ ನವ್ತಾ ಇದ್ದಾರೆ. ಪರಿಣಾಮ ಅವಳಿ ಚೆಂಡಿನಲ್ಲಿ ಚುಕ್ಕಿಯಾಗುವಾಗ ಸುಹೇಲ್ ತೃತೀಯ ಬಾರಿಗೆ ಎದುರಿಸಿಯಾಡಬೇಕಾಗಿದೆ. ಪವರ್ ಪ್ಲೇ ವಿಭಾಗದ ತೃತೀಯ ಚೆಂಡು ದಾಖಲಾಗುವುದಾದರೆ ಈತನ ಮಧ್ಯೆ ನೇರ ವಿಭಾಗದಲ್ಲಿ ದಂಡಿಸಿದ್ರು. ಕೆಲ ಕಾಲ ಭೂಮಿ ತಾಯಿನ ಮುತ್ತಕ್ಕೆ ಬರ್ತಂತಹ ಚೆಂಡು ಇಲ್ಲಿ ಕ್ಷೇತ್ರ ಪಾಲಕರ ಎಡಬಟ್ಟು ಕ್ಷೇತ್ರ ಪಾಲಕರ ಎಡಬಟ್ಟು ಇಲ್ಲಿ ಬೌಂಡರಿ ದಾಖಲಾಗ್ತಾ ಇದೆ. ಹರ್ಷ ಪೊಡ್ಡಯ್ಯರು ಅತ್ಯುತ್ತಮ ರೀತಿಯ ಕ್ಷೇತ್ರ ಪಾಲನೆಯನ್ನು ಮಾಡಿದರೂ ಕೂಡ ಆತನ ಬಳಿ ಇದ್ದ ಮತ್ತೋರ್ವ ಕ್ಷೇತ್ರ ಪಾಲಕ ಚೆಂಡನ್ನ ಮರಳಿ ಹಿಂದಿರುಗಿಸುವಲ್ಲಿ ವಿಫಲನಾದರೂ ಪರಿಣಾಮ 4 ಓಟಗಳು ಇಲ್ಲಿ ಜಮೆಗೊಳ್ಳುವುದೇ ಆದರೆ ಖಾತೆ ಆರಂಭಗೊಳ್ತಾ ಇದೆ. ಶಂಕರ್ ನಾಗ್ ಫ್ಯಾನ್ಸ್ ಗೋಲ್ನೊಟ್ಟು ತಂಡದ ಶುಭ ಖಾತೆ ಆರಂಭಗೊಳ್ಳುವಾಗ ತಂಡದ ಖಾತೆಯಲ್ಲಿ ಒಟ್ಟುಗಳಿಗೆ 4 ಕಾಣಿಸಿಕ್ತಾ ಇದೆ. 3 ಚೆಂಡು ಮುಕ್ತಾಯದ ಬಳಿಕ ಚತುರ್ಥನೆಯ ಬಾರಿಗೆ ಬೌಂಡರಿ ವೀರ ಸುಹೇಲನ ಕಡೆಗೆ ಸೇಯಬೇಕಾಗಿದೆ. ಫಾಸಿಲ್ ತನ್ನ ಕಂತಿನ ಚತುರ್ಥನೆಯ ಚೆಂಡನ್ನು ಎಸೆದಿದೆಯಾದರೆ ಇಲ್ಲಿ ಸುಂದರತೆಯ ಎಸೆತಕ್ಕೆ ಅಷ್ಟೇ ಉತ್ತಮವಾದಂತಹ ದಂಡನೆಗಳು ಕಾಣಿಸಿಕ್ತಾ ಇದೆ. ಕ್ಷೇತ್ರ ಪಾಲಕನ ಉಪಸ್ಥಿತಿ ಒಂಟಿಯ ಬಳಿಕ ಅವಳಿಯ ಓಟಗಳಲ್ಲಿ ಯಶಸ್ವಿಗೊಳ್ಳುವಾಗ ಖಾತೆಯಲ್ಲಿ 2 ಅಂಕೆ ಹೆಚ್ಚುವರಿಯೊಂದಿಗೆ ತಂಡದಲ್ಲಿ ಒಟ್ಟುಗಳಿಕೆ ಗಮನಿಸಿಕೊಳ್ಳಬೇಕಾಗಿದೆ. 6ಕ್ಕೆ ಏರಿಕೆಯಾಗಿದೆ. 4 ಚೆಂಡು ಮುಕ್ತಾಯದ ಬಳಿಕ ತಂಡದ ಖಾತೆಯಲ್ಲಿ 6 ಗಳಿಕೆಯಾಗುವುದೇ ಆದರೆ ಫಾಸಿಲ್ ಕೊಂಚ ಮಟ್ಟಿಗೆ ಇಲ್ಲಿ ಚುಕ್ಕಿಯನ್ನಾಗಿ ಸೆಳೆಯಬೇಕಾಗಿದೆ. ಕಾರಣ 6 ಓಟವನ್ನು ಬಿಟ್ಟುಕೊಟ್ಟಾಗಿದೆ. ಪಂಚಮಿಯ ಬಾರಿಗೆ ಸುಹೇಲ್ ಗಳಿಗೆ ಎಸೆಯುವುದಾದರೆ ಬೌಂಡರಿ ಸುಹೇಲ್ ಇಲ್ಲಿ ಫುಲ್ ಟಾಸ್ ಅದು ಚೆಂಡಿಗೆ ದಂಡಿಸುವಂತಹ ಪ್ರಯತ್ನ. ಈ ಬಾರಿ ಚೆಂಡು ಒಂಟಿಯ ಬಳಿಕ ಅವಳಿಯ ಓಡಾಟಗಳು ಯಶಸ್ವಿಗೊಳ್ಳುವಾಗ ಫಾಸಿಲ್ ಕೊಂಚ ಮಟ್ಟಿಗೆ ಇಲ್ಲಿ ದುಬಾರಿಯ ದಾಳಿಯನ್ನು ನಡೆಸ್ತಾನು. 8 ಓಟವನ್ನು ಬಿಟ್ಟುಕೊಟ್ಟಾಗಿದೆ. 5 ಚೆಂಡುಗಳಾಟ ಮುಕ್ತಾಯದ ಬಳಿಕ ಅಂತಿಮ 1 ಚೆಂಡು ಬಾಕಿ ಇದೆ. ಪವರ್ ಪ್ಲೇಯ ಅಂತಿಮ ಚೆಂಡು ಚಾಲ್ತಿಯಾಗುವುದೇ ಆದರೆ ಸುಹೇಲ್ ಬೌಂಡರಿ ವೀರ ಸ್ಟ್ರೈಕರ್ ತುದಿಯಲ್ಲಿ ಗಮನಿಸಿಕೊಳ್ಳಬೇಕಾಗಿದೆ. ಅಂತಿಮ ಚೆಂಡು ದಾಖಲಾಗುವುದೇ ಆದರೆ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖ್ಯವಾಗಿ ಅಂತಿಮ ಚೆಂಡು ಇಲ್ಲಿ ಬೀಸಿ ಹೊಡೆಯುವ ಪ್ರಯತ್ನ. ಇಲ್ಲಿ ನೇರವಾಗಿ ಅಂಪೈರ್ ತೀರ್ಮಾನ. ಚುಕ್ಕಿ ಚೆಂಡಿಗೆ ಮನುಷ್ಯನ ಹೊರ ಬಂದಿತ್ತು. ಎಲ್ಲ ಒಂದು ಕಡೆ ಗೂಟಕ್ಕೆ ಮುತ್ತಿಕ್ಕಿತ್ತು ಎನ್ನುವಷ್ಟರಲ್ಲಿ ಆದರೆ ಗೂಟ ಪಾಲಕನ ಕೈ ಮುಖಾಂತರವಾಗಿ ಗೂಟ ಕೆಳಗೆ ಬಿದ್ದಿತ್ತು. ಇಲ್ಲಿ ಚುಕ್ಕಿ ಚೆಂಡು ದಾಖಲಾಗುವುದೇ ಆದರೆ ಓವರ್ ನಂಬರ್ 1 ಮುಕ್ತಾಯಕ ತಂಡದ ಖಾತೆಯಲ್ಲಿ ಒಟ್ಟುಗಳಿಗೆ 8 ಕಾಣಿಸಿಕ್ತಾ ಇದೆ. ಯಾವುದೇ ರೀತಿಯ ಹುತ್ತರಿಕೆಗಳ ಪತನಗೊಳ್ಳುತ್ತಾ ಇಲ್ಲ. ಅಮ್ಮಿ ಸ್ಟ್ರೈಕ್ ತುದಿಗೆ ವಾಪಸ್ ಆಗ್ತಾ ಇದ್ದಾನೆ. ಇರುವ ಆರಂಭಿಕ ಜೋಡಿಯ ಜುಗಲು ಮುಂದೆ ಕಾಣಿಸಿಕ್ತಾ ಇದೆ. ಸುಹೇಲ್ ಎದುರಿಸಿದ 6 ಚೆಂಡುಗಳಿಗೆ 8 ಓಟವನ್ನು ಗಳಿಸಿಕೊಂಡು ಪವರ್ ಪ್ಲೇಯನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳುವಾಗ ಅಮ್ಮಿ ನಾನ್ ಸ್ಟ್ರೈಕರ್ ತುದಿಯಿಂದ ಸ್ಟ್ರೈಕರ್ ತುದಿಗೆ ಆಗಮಿಸುವುದೇ ಆದರೆ ಸವಾ ಚಬ್ಬ ಎಸೆತಗಾರಿಕೆ ವಿಭಾಗದಲ್ಲಿ ದ್ವಿತೀಯ ಓವರ್ನ ಜವಾಬ್ದಾರಿಯನ್ನು ನಿಭಾಯಿಸಿಕೊಳ್ಳಬೇಕಾಗಿದೆ. ಶಂಕರ್ ನಾಗ್ ಫ್ಯಾನ್ಸ್ ಗೋಲ್ನೊಟ್ಟು ತಂಡವನ್ನು ಗಮನಿಸಿಕೊಳ್ಳುವುದೇ ಆದರೆ ಯಾವುದೇ ಒಬ್ಬ ಆಟಗಾರನಿಗೆ ನೆಚ್ಚದೆ ಇಡೀ ಸರ್ವ
ಆಡುವಂತಹ ಸದಸ್ಯರನ್ನ ನೆಚ್ಚಿಕೊಂಡು ಬಂದಿರತಕ್ಕಂತಹ ತಂಡ ಸಮತೋಲಿತ ತಂಡ. ಯಾವುದೇ ಒಬ್ಬ ಆಟಗಾರನ ಮೇಲೆ ಅವಲಂಬಿತವಾಗದೆ ಇಡೀ ತಂಡ ಸಮತೋಲಿತ ತಂಡವನ್ನು ಕಟ್ಟಿ ಬರ್ತಾ ಇದೆ. ಪರಿಣಾಮ ಖಾತೆಯಲ್ಲಿ 1 ಓವರ್ಗಳ ಮುಕ್ತಾಯ ತಂಡದಲ್ಲಿ 8 ಗಳಿಕೆ ಆಗಿದೆ. ಸವಾದ್ ದ್ವಿತೀಯ ಓವರಿನ ಪ್ರಾರಂಭಿಕ ಚಲನೆ செய்யಬೇಕಾಗಿದೆ. ಇಲ್ಲಿ ಸುಂದರತೆಗೆ ದಾಳಿಯಾಗಿತ್ತು. ಆದರೆ ಈ ಬಾರಿ ಲೆಗ್ ಸ್ಟಂಪ್ ಇಂದ ಹೊರಬಿದ್ದ ಪರಿಣಾಮ ಅತಿರಿಕ್ತ ಓಟಗಳ ಜಮಾವಣೆಗೊಳ್ಳುವುದೇ ಆದರೆ ಖಾತೆಯಲ್ಲಿ 1 ಅಂಕೆಯ ಹೆಚ್ಚಳ ಕಾಣ ಸಿಗ್ತಾ ಇದೆ. ದ್ವಿತೀಯ ಓವರಿನ ಪ್ರಾರಂಭಿಕ ಚೆಂಡನಲ್ಲಿ ಮರು ಎಸೆಯಬೇಕಾಗಿದೆ. ಓವರಿನ ಪ್ರಾರಂಭಿಕ ಚೆಂಡನಲ್ಲಿ ಮರು ಎಸೆಯಬೇಕಾಗಿದೆ. ಕಾರಣ ಪ್ರಾರಂಭಿಕ ಚೆಂಡಿಯಲ್ಲಿ ಅಡ್ಡ ಚೆಂಡಾಗಿ ಹೊರಹೊಮ್ಮುತ್ತಾ ಇದೆ. ಪರಿಣಾಮ ಖಾತೆಯಲ್ಲಿ 9 ಗಳಿಕೆ ಆಗುವುದೇ ಆದರೆ ಸವಾದ್ ತನ್ನ ಕಂತಿನ ಪ್ರಾರಂಭಿಕ ಚೆಂಡನ್ನು ಮರು ಎಸೆಯಬೇಕಾಗಿದೆ. ಇಲ್ಲಿ 1 ಡಾಟ್ ಮಾದರಿಯ ಚೆಂಡಾಗಿತ್ತು. ನಿಧಾನಗತಿಯಲ್ಲಿ ಬಂದಿತ್ತು. ಆದರೆ ಅಮ್ಮಿ ದಂಡಿಸುವಲ್ಲಿ ಕೊಂಚ ಮಟ್ಟಿಗೆ ವಿಫಲನಾದ ಪರಿಣಾಮ ಚೆಂಡು ಚುಕ್ಕಿಯಾಗುವುದೇ ಆದರೆ ಆರಂಭಿಕ ಚೆಂಡು ಮುಕ್ತಾಯ ತಂಡದ ಖಾತೆಯಲ್ಲಿ 9 ಗಳಿಕೆ ತೋರ್ಪಡಿಸಲಾಗಿದೆ. ಮತ್ತೆ ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ. ಸವಾದ್ ರೈಟ್ ಅಮ್ಮ ಓವರ್ ದ ವಿಕೆಟ್ ಮುಖ್ಯವಾಗಿ ಅಮ್ಮಿ ಕಡೆಗೆ ಎಸೆಯುವುದೇ ಆದರೆ ಶಂಕರ್ನಾಗ್ ಫ್ಯಾನ್ಸ್ ಕೋರ್ಲೊಟ್ಟು ತಂಡ 9 ಗಳಿಕೆಯನ್ನ ಗಳಿಸಿಕೊಳ್ತಾ ಇದೆ. ಸವಾದ್ ದ್ವಿತೀಯ ಬಾರಿಗೆ ಇಲ್ಲಿ ಕಲಾತ್ಮಕ ಶೈಲಿಯ ದಂಡನೆಗಳು, ಒಂಟಿಯ ಗಳಿಕೆ. ಇಲ್ಲಿ ಕ್ಷೇತ್ರ ಪಾಲನೆಯಲ್ಲಿ ವೈಫಲ್ಯತೆ, ಅವಳಿ ವೈಫಲ್ಯತೆ. ಸತತವಾಗಿ ಅವಳಿ ಕ್ಷೇತ್ರ ಪಾಲಕರು ಚೆಂಡನ್ನು ಪಡೆದುಕೊಳ್ಳುವಲ್ಲಿ ವಿಫಲರಾದ ಪರಿಣಾಮ ಅವಳಿ ಓಟವನ್ನ ಕಬಳಿಸುವಲ್ಲಿ ಶಂಕರ್ನಾಗ್ ಫ್ಯಾನ್ಸ್ ಕೊಲ್ಲೊಟ್ಟು ತಂಡದ ದಾಂಡಿಗರು ಯಶಸ್ವಿಯಾಗುವಾಗ ವಿಕೆಟ್ಗಳ ಮಧ್ಯೆಯಂತೂ ಚುರುಕಿನ ಹೋರಾಟಗಳು ಕಾಣಸಿಗ್ತಾ ಇದೆ. ಪರಿಣಾಮ ಖಾತೆಯಲ್ಲಿ 2 ಅಂಕೆ ಹೆಚ್ಚಳ. ಒಟ್ಟು ಗಳಿಕೆಯನ್ನು ಗಮನಿಸಿಕೊಳ್ಳುವಾಗ 11 ಏರಿಕೆಯಾಗಿದೆ. 1.2 ಚೆಂಡುಗಳ ಆಟ ಮುಕ್ತಾಯದ ಬಳಿಕ ತೃತೀಯ ಬಾರಿಗೆ ಸವಾದ್ ಎಸೆಯುವುದೇ ಆದರೆ ತೀರ್ಪುಗಾರ ಸಲೀಂ ಫಾರೂಕ್ ಅವರನ್ನು ದಾಟಿಸಬೇಕಾಗಿದೆ. ಇಲ್ಲಿ ಲಯಬದ್ಧತೆಯ ದಾಳಿ, ಇದು ಲಯಬದ್ಧತೆಯ ದಾಳಿ. ಲೈನ್ ಹಾಗೂ ಲೆಂತ್ ಅನ್ನು ಕಾಯ್ದಿರಿಸಿಕೊಂಡು ದಾಳಿಯನ್ನು ಮುಂದುವರಿಸ್ತಾ ಇದ್ದಾನೆ. ಪರಿಣಾಮ ಚೆಂಡು ಚುಕ್ಕಿಯಾಗುವುದೇ ಆದರೆ ಅಮ್ಮಿ ಜೊತೆಗೊಳ್ಳುತ್ತಾ ಸುಹೈಲ್ ಇರುವ ಈ ಆರಂಭಿಕ ಜೋಡಿಯ ಜುಗುಲ್ಬಂದಿ ಎಷ್ಟರವರೆಗೆ ಮುಂದುವರಿಯಬಹುದು? ಸವಾದ್ ವಿಕೆಟ್ ಅನ್ನು ಕಬಳಿಸಬಹುದೇ? ಈ ಜೋಡಿಯ ಬೇರ್ಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಹುದು. ಇಲ್ಲಿ ಒಂಟಿಯ ಬಳಿಕ ಅವಳಿಯ ಪ್ರಯತ್ನ ಇಲ್ಲ. ಒಂಟಿ ಓಟಕ್ಕೆ ಮಾತ್ರ ಇಲ್ಲಿ ತೃಪ್ತಿಯನ್ನು ಪಡುವುದೇ ಆದರೆ 4 ಚೆಂಡುಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಒಟ್ಟು ಗಳಿಕೆ 4 ಕಾಣಸಿಗ್ತಾ ಇದೆ. ಸವಾದ್ ತನ್ನ ಕಂತಿನ ಪಂಚಮಿಯ ಬಾರಿಗೆ ಸೇಯುವುದೇ ಆದರೆ ಅಂಕಪಟ್ಟಿಯಲ್ಲಿ ಒಟ್ಟು ಗಳಿಕೆ 12 ಕಾಣಸಿಗ್ತಾ ಇದೆ. 12 ಒಟ್ಟುಗಳಿಗೆ ಯಾವುದೇ ರೀತಿಯ ವಿಕೆಟ್ಗಳನ್ನು ಬಿಟ್ಟುಕೊಡ್ತಾ ಇಲ್ಲ ಶಂಕರ್ನಾಗ್ ಫ್ಯಾನ್ಸ್ ಕೋರ್ಲೊಟ್ಟು ತಂಡ. ಬದಲಿಗೆ ರಕ್ಷಣಾತ್ಮಕವಾಗಿ ಆಟವನ್ನು ಆಡಿ ವಿಕೆಟ್ ಅನ್ನು ಉಳಿಸಿಕೊಳ್ಳುವಂತಹ ಪರಿಪಾಠ ಇದು. ಇಲ್ಲಿ ಸುಂದರತೆಯ ದಾಳಿ, ಇದು ಸುಂದರತೆಯ ದಾಳಿ. ನೇರವಾಗಿ ಇಲ್ಲಿ ತೃತೀಯ ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ದಾಂಡಗ ತೃತೀಯ ಅಂಪೈರ್ ಮೊರೆ ಹೋಗುವುದೇ ಆದರೆ ಎಲ್ಲ ಒಂದು ಕಡೆ ಅಡ್ಡ ಚೆಂಡಿನ ಮನವಿ ಇತ್ತು. ಅಂಪೈರ್ ಇಲ್ಲಿ ಅಡ್ಡ ಚೆಂಡಲ್ಲ ಎನ್ನುವಂತಹ ತೀರ್ಪನ್ನು ನೀಡಿದ್ರು. ಆದರೆ ಅಂಪೈರ್ ತೀರ್ಪನ್ನು ಪ್ರಶ್ನಿಸಿ ನೇರವಾಗಿ ತೃತೀಯ ಅಂಪೈರ್ ಮೊರೆ ಹೋಗುವುದೇ ಆದರೆ ತೀರ್ಪು ಕಾಯ್ದಿರುವಿಕೆಯಲ್ಲಿದೆ. ಇದು ಫೈನಲ್ ಹಣಾಹಣಿ, ರೋಚಕ ಹಣಾಹಣಿ. ಪ್ರತಿಯೊಂದು ಚೆಂಡು ಕೂಡ ಬಲು ರೋಚಕತೆಗೆ ಸಾಕ್ಷಿಯಾಗಲಿಕ್ಕಿದೆ. ಆ ಬಲು ಪ್ರತಿಯೊಂದು ತೀರ್ಪು ಕೂಡ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸಿ ನೀಡಬೇಕಾಗಿದೆ. ಅಂತಹ ನಿಟ್ಟಿನಲ್ಲಿ ಇಲ್ಲಿ ಪ್ಲೇಯರ್ ರಿವ್ಯೂ. ಎಸ್, ಇಲ್ಲಿ ರಿವ್ಯೂ ಅನ್ಸಕ್ಸಸ್ಫುಲ್. ಉತ್ತಮ ಚೆಂಡು, ಚುಕ್ಕಿ ಚೆಂಡು ದಾಖಲಾಗ್ತಾ ಇದೆ. ಇಲ್ಲಿ ಅಂಪೈರ್ ತೀರ್ಮಾನ ಇಲ್ಲಿ ಯಾವ ರೀತಿ ಅದು ಸರಿಯಾದ ತೀರ್ಮಾನವಾಗ್ತಾ ಇದೆ. ಆ ದಾಂಡಗ ರಿವ್ಯೂ ಅನ್ನು ಕಳಕೊಳ್ಳುವುದೇ ಆದರೆ ಸವಾದ್ ತನ್ನ ಪಂಚಮಿಯ ಬಾರಿಗೆ ಯಶಸ್ವಿಯ ಪ್ರಯತ್ನವನ್ನ ಮಾಡಿಕೊಳ್ಳಬೇಕಾಗಿದೆ. ಕ್ಷಮಿಸಿ, ಅಂತಿಮ ಬಾರಿಗೆ ಸಿಗಬೇಕಾಗಿದೆ. ಇಲ್ಲಿ ದ್ವಿತೀಯ ಓವರಿನ ಅಂತಿಮ ಚೆಂಡು ಚಾಲ್ತಿಯಾಗುವುದೇ ಆದರೆ ಇಲ್ಲಿ ನೆಲಮಟ್ಟದ ಚೆಂಡಾಗಿತ್ತು. ದಂಡಿಸುವ ಪ್ರಯತ್ನ, ಒಂಟಿಯ ಗಳಿಕೆ, ಒಂಟಿಯ ಬಳಿಕ ಅವಳಿಯ ಓಡಾಟಗಳು. ಇಲ್ಲಿ ಕ್ಷೇತ್ರ ಪಾಲಕನ ವೈಫಲ್ಯತೆ. ಕ್ಷೇತ್ರ ಪಾಲನೆಯಲ್ಲಿ
ಆ ಚೆಂಡನ್ನ ಮರಳಿ ಪಡೆಯುವಲ್ಲಿ ದಾಳಿಗಾರ ಕೊಂಚ ಮಟ್ಟಿಗೆ ವಿಫಲರಾದ ಪರಿಣಾಮ ವಿಕೆಟ್ಗಳ ಮಧ್ಯೆ ಅವಳಿ ಓಟದ ಕಬಳಿಕೆ ಆಗ್ತಾ ಇದೆ. ಸುಹೈಲ್ ಜೊತೆಗೂಡುತ್ತಾ ಅಮ್ಮಿ ವಿಕೆಟ್ಗಳ ಮಧ್ಯೆ ಚಿರತೆ ಮರಿಯಂತೆ ವೇಗವಾಗಿ ಓಡಿ ಓಟವನ್ನು ಕಲೆ ಹಾಕ್ತಾ ಇದ್ದಾರೆ. ಪರಿಣಾಮ ಖಾತೆಯಲ್ಲಿ 2 ಅಂಕೆಯ ಹೆಚ್ಚುವರಿಯೊಂದಿಗೆ ತಂಡದ ಗಳಿಕೆಯನ್ನು ಗಮನಿಸಿಕೊಳ್ಳಬೇಕಾಗಿದೆ. ಇಲ್ಲಿ 14 ಕಾಲ ಸಿಗ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ ತೃತೀಯ ಓವರ್ ಚಾಲ್ತಿಯಾಗಬೇಕಾಗಿದೆ. ಅಂಕಪಟ್ಟಿಯಲ್ಲಿ ಪ್ರಾರಂಭಿಕ ಇನ್ನಿಂಗ್ಸ್ನ 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 14ರ ಮೊತ್ತ ಕಾಣಿಸಿಕೋದೇ ಆದರೆ ಸವಾದ್ ಅತ್ಯುತ್ತಮ ದಾಳಿಯನ್ನು ಮೂಡಿಸಿದ್ರು. 6 ಓಟವನ್ನು ಮಾತ್ರ ಬಿಟ್ಟುಕೊಡೋದೇ ಆದರೆ ತೃತೀಯ ಓವರ್ ಚಾಲ್ತಿಯಾಗಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಗಮನಿಸಿಕೊಳ್ಳುವಾಗ ಸಾದಿಕ್ ಪ್ರಾರಂಭಿಕ ಚೆಂಡೆಲ್ಲ ಒಂದುಗಡೆ ಸುಂದರತೆ ದಾಳಿಯ ಪ್ರಯತ್ನದಲ್ಲಿ ಯಾವುದೇ ರೀತಿಯ ಓಡಾಟಗಳು ಕಾಣಸಿಗ್ತಾ ಇಲ್ಲ. ಪರಿಣಾಮ ಚೆಂಡು ಚುಕ್ಕಿಯಾಗುವುದೇ ಆದರೆ ಸಾದಿಕ್ ತನ್ನ ಕಂತಿನ ದ್ವಿತೀಯ ಚೆಂಡನ್ನು ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖ್ಯವಾಗಿ ಸೇಯಬೇಕಾಗಿದೆ. ಇದು ಫೈನಲ್ ಪಂದ್ಯಾಟ. ಅಮರ್ ಅಕ್ಬರ್ ಅಂತೋನಿ ಪ್ರೆಸ್ಟೀಜಿಯಸ್ ರೋಲಿಂಗ್ ಸೌಹಾರ್ದ ರೋಲಿಂಗ್ ಟ್ರೋಫಿಯ ಫೈನಲ್ ಹಣಾಹಣಿ ಹಳ್ಳಿ ಹುಡುಗರು ಪ್ಯಾಟೆ ಕಪ್ನ ಫೈನಲ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಇಲ್ಲಿ ಮತ್ತೆ ಲೆಗ್ ಬೈಸ್ ಮುಖ್ಯವಾಗಿ ಒಂಟಿ ಓಟದ ಕಬಳಿಕೆಯಾಗುವಾಗ ಈರ್ವ ದಾಂಡಿಗರನ್ನು ಗಮನಿಸಿಕೊಳ್ಳಬೇಕಾಗಿದೆ. ಪ್ರತಿಯೊಂದು ಚೆಂಡಿಗೂ ಕೂಡ ಓಟವನ್ನು ಕಬಳಿಸಿಕೊಳ್ಳುವಲ್ಲಿ ನಿಸ್ಸೀಮರಿತರು. ಆ ಜಾಣ್ಮೈತು ದಂಡನೆ ಯಾವುದೇ ರೀತಿಯ ದೊಡ್ಡ ಹೊಡೆತಗಳಿಗೆ ಮನವನ್ನು ಒಡ್ಡದೆ ಆ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಬದಲಿಗೆ ನೆಲಮಟ್ಟದ ದಂಡನೆಯ ಮುಖಾಂತರವಾಗಿ ಒಂಟಿಯ ಬಳಿಕ ಅವಳಿ ವಿಕೆಟ್ಗಳ ಮಧ್ಯೆ ಓಡಾಟವನ್ನು ನಿರಂತರವಾಗಿ ಕದಿಯುವ ಪ್ರಯತ್ನದಲ್ಲಿ ಯಶಸ್ವಿಗೊಳ್ಳುತ್ತಾ ಇದ್ದಾರೆ. ಕಾರಣ ಇರುವ ಆ ದಾಂಡಿಗಾರರ ಆ ಪ್ರಯತ್ನಕ್ಕೆ ಯಶಸ್ಸು ಲಭಿಸ್ತಾ ಇದೆ. ಅಂಕಪಟ್ಟಿಯಲ್ಲಿ ಒಟ್ಟು ಗಳಿಕೆ 16 ಕಾಣಿಸಿಗುವಾಗ 2.3 ಚೆಂಡುಗಳ ಆಟ ಮುಕ್ತಾಯಗೊಂಡಾಗಿದೆ. ಅಂಕಪಟ್ಟಿಯಲ್ಲಿ 16ರ ಗಳಿಕೆಯಾಗಿದೆ. ಸಾದಿಕ್ ಇಲ್ಲೆಲ್ಲ ಒಂದು ಕಡೆ ಹಳಿ ತಪ್ಪಿದ ಪರಿಣಾಮ ಹಳಿ ತಪ್ಪುತ್ತಾ ಇದೆ. ಚೆಂಡು ಆಫ್ ಸ್ಟಂಪಿಂದ ಹೊರ ಬೀಳ್ತಾ ಇದೆ. ಅತಿರಿಕ್ತ ಓಟಗಳ ಜಮಾವಣೆ ಕಾಣಿಸಿಗೋದೇ ಆದರೆ 3 ಚೆಂಡು ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 3ರ ಗಳಿಕೆಯಾಗಿದೆ. ಅಮ್ಮಿ ಎದುರಿಸಿ ಆಡುವಂತಹ ವಕ್ತಲ್ಲಿ ಚತುರ್ಥನೆಯ ಚೆಂಡು ನೆಲಮಟ್ಟದ ದಂಡನೆ. ಇದು ಮತ್ತೆ ಒಂಟಿ ಓಟದ ಕಬಳಿಕೆಯಾಗುವುದೇ ಆದರೆ ಖಾತೆಯಲ್ಲಿ 18ರ ಮೊತ್ತ ತೋರ್ಪಡಿಸ್ತಾ ಇದೆ. ಸಾದಿಕ್ ತನ್ನ ಕಂತಿನ ಪಂಚಮಿಯ ಬಾರಿಗೆ ಸೇಯಬೇಕಾಗಿದೆ. ಇಲ್ಲಿ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖ್ಯವಾಗಿ ಪಂಚಮಿಯ ಚೆಂಡನೆ ಸೇಯದೇ ಆದರೆ ದ್ವಿತೀಯ ಓವರಿನ 4 ಚೆಂಡು ಮುಕ್ತಾಯಗೊಂಡಾಗಿದೆ. ಮತ್ತೆ ನೆಲಮಟ್ಟದ ಚೆಂಡಿಗೆ ಉತ್ತಮವಾದಂತಹ ದಂಡನೆಗಳು. ಒಂಟಿ ಸುಲಭ ಒಂಟಿಯ ಬಳಿಕ ಅವಳಿಯ ಕದಿಯುವ ಪ್ರಯತ್ನದಲ್ಲಿ ಈ ತನ್ಮಧ್ಯೆ ಆರಂಭಿಕ ಜೋಡಿಗೆ ಕಡಿವಾಣ ಹಾಕಲಾಗ್ತಾ ಇದೆ. ಅನಾವಶ್ಯಕ ಓಡಾಟದ ಪ್ರಯತ್ನ, ಇಲ್ಲ ಸಲ್ಲದ ಓಟಕ್ಕೆ ಕೈಯನ್ನು ಸುಟ್ಟುಕೊಳ್ತಾ ಇದ್ದಾರೆ ಶಂಕರ್ ನಾಗ್ ಫ್ಯಾನ್ಸ್. ಕುರ್ಲೊಟ್ಟು ತಂಡಕ್ಕೆ ಆರಂಭಿಕ ಆಘಾತ ಎದುರಾಗುವುದೇ ಆದರೆ ಅಮ್ಮೆ ರೂಪದಲ್ಲಿ ಪ್ರಾರಂಭಿಕ ವಿಕೆಟ್ ಪತನಗೊಳ್ತಾ ಇದೆ. ತಂಡದ ಖಾತೆಯಲ್ಲಿ 19 ಓಟದ ಗಳಿಕೆಯಾಗಿದೆ. ಪ್ರಮುಖ 1 ವಿಕೆಟ್ ಕಳಕೊಂಡಾಗಿದೆ. ತಂಡಕ್ಕೆ ಆಧಾರವಾಗಿ 1 ಡೌನ್ ಕ್ರಮಾಂಕದಲ್ಲಿ ಜುಬೈರನ ಆಗಮನ ಕಾಣಸಿಗ್ತಾ ಇದೆ. ಜುಬೈರ್ ಅಂತಿಮವಾಗಿ 7 ಚೆಂಡುಗಳನ್ನ ಯಾವ ರೀತಿಯಲ್ಲಿ ಉಪಯೋಗವನ್ನ ಮಾಡಬಹುದು ಕಾದು ನೋಡೋಣ. 2 ಓವರ್ಗಳ ಮುಕ್ತಾಯದ ಬಳಿಕ ತೃತೀಯ ಓವರ್ ಎಸೆಯಲು ಬಂದಂತಹ ಸಾದಿಕ ಯಶಸ್ವಿಯ ದಾಳಿಯನ್ನ ನಿಭಾಯಿಸ್ತಾ ಇದ್ದಾನೆ. ಪರಿಣಾಮ ಖಾತೆಯಲ್ಲಿ ಯಾವುದೇ ರೀತಿಯ ದೊಡ್ಡ ಹೊಡೆತಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. 19ರ ಗಳಿಕೆ ಆಗಿದೆ. ಅಂತಿಮ ಚೆಂಡನ್ನು ಎಸೆಯುವುದೇ ಆದರೆ ಸಾದಿಕ ಎಸೆದಂತಹ 5 ಎಸೆತಗಳಿಗೆ 5 ಓಟವನ್ನು ಮಾತ್ರ ಬಿಟ್ಟುಕೊಡುತ್ತಾ ಅಂತಿಮ ಬಾರಿಗೆ ಇಲ್ಲಿ ಬೀಸಿ ಹೊಡೆಯುವ ಪ್ರಯತ್ನ. ಈ ಬಾರಿ ಚೆಂಡು ನೇರವಾಗಿ ಡೀಪ್ ಸ್ಕ್ವೇರ್ ಲೆಗ್ ಕಡೆಗೆ ಸಾಗ್ತಾ ಇದೆ. ಚೆಂಡು ಸಿಕ್ಸರ್ ದಾಖಲಾಗುವಾಗ ಎಲ್ಲೋ ಒಂದು ಕಡೆ ಸಾದಿಕ್ 5 ಚೆಂಡಿಗೆ 5 ಓಟವನ್ನು ಬಿಟ್ಟುಕೊಟ್ಟ ಬಳಿಕ ನಿಧಾನಗತಿಯ ದಾಳಿಯಾಗಿತ್ತು. ಇದು ಆ ದಾಳಿಗೆ ಪ್ರತಿ ದಾಳಿ ಎಂಬಂತೆ ಸಿಕ್ಸರ್ ದಾಖಲಾಗ್ತಾ ಇದೆ. ಜುಬೈರ್ ದಂಡು ಮುಖಾಂತರವಾಗಿ ಎದುರಿಸಿದ ಪ್ರಾರಂಭಿಕ ಚೆಂಡಿಗೆ ಸಿಕ್ಸರ್ ದಾಖಲಾಗುವುದೇ ಆದರೆ ಕೊಂಚ ಮಟ್ಟಿಗೆ ಶಂಕರ್ ನಾಗ್ ಫ್ಯಾನ್ಸ್ ಕೋರ್ಲೋಟ ತಂಡ ಪ್ರಾರಂಭಿಕ ಇನ್ನಿಂಗ್ಸ್ ನಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 25ಕ್ಕೆ 1 ಎಂಬ ಸ್ಥಿತಿಯಲ್ಲಿ ಪಂದ್ಯಾಟ ಮುಂದುವರಿಯುವುದೇ ಆದರೆ ಅಂತಿಮ 6 ಚೆಂಡುಗಳು ಪ್ರಾರಂಭಿಕ ಇನ್ನಿಂಗ್ಸ್ ನ ಅಂತಿಮ 6 ಚೆಂಡುಗಳು ಚಾಲ್ತಿಯಾಗುವುದೇ ಆದರೆ ಇಬ್ರಾಹಿಂ ದಾಳಿಗಾರಿಕೆ ವಿಭಾಗದಲ್ಲಿ ಗಮನಿಸಿಕೊಳ್ಳಬೇಕಾಗಿದೆ. ದಯವಿಟ್ಟು ಬಾಲ್ ಬಾಯ್ಸ್ ಆದಷ್ಟು ಬೇಗ ಚೆಂಡನ್ನು ಹಿಂತಿರುಗಿಸಿಕೊಳ್ಬೇಕು. ಅಂತಿಮ 6 ಚೆಂಡುಗಳ ಆಟ ಬಾಕಿ ಇದೆ. ಸುಹೈಲ್ ಜೊತೆಗೂಡುತ್ತಾ ಜುಬೈರ್
ಆರಂಭಿಕ ಜೋಡಿ ಯಾವುದೇ ರೀತಿಯ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟಿರಲಿಲ್ಲ. ಪರಿಣಾಮ ತಂಡ ಚೆಂಡಿಗನುಸಾರವಾಗಿ ಓಟವನ್ನು ಕಬಳಿಸಿಕೊಳ್ಳುತ್ತಾ ಉತ್ತಮ ರನ್ ಧಾರೆಯನ್ನು ಕಾಯ್ದಿರಿಸಿಕೊಂಡು ದಂಡ ಲಭಿಸ್ತಾ ಇತ್ತು. ಆದರೆ ಅಮ್ಮೆ ವಿಕೆಟ್ ಪತನಗೊಂಡ ಬಳಿಕ ಜುಬೇರ್ ಎಲ್ಲೋ ಒಂದು ಕಡೆ ದೊಡ್ಡ ಹೊಡೆತದ ಪ್ರಯತ್ನದಲ್ಲಿ ಯಶಸ್ವಿಯಾಗುವಾಗ ಲಯನ್ಸ್ ಬಪ್ಪಳಿಗೆಯ ಪಾಳ್ಯದಲ್ಲಿ ಕೊಂಚ ಮಟ್ಟಿಗೆ ತಲೆನೋವಾಗ್ತಾ ಇದ್ದಾರೆ ಇಲ್ಲಿ ಜುಬೈರ್. ಪರಿಣಾಮ ಖಾತೆಯನ್ನು ಗಮನಿಸಿಕೊಳ್ಳುವಾಗ 25ರ ಗಳಿಕೆಯಾಗಿದೆ. ಇನ್ನು ಕೂಡ 6 ಚೆಂಡುಗಳ ಆಟ ಬಾಕಿ ಇದೆ. ಇಬ್ಬ ತನ್ನ ಜವಾಬ್ದಾರಿ, ತನ್ನ ಅನುಭವವನ್ನು ಇಲ್ಲಿ ದಾರಿ ಎಳಿಬೇಕಾಗಿದೆ. ಕಾರಣ ಇದು ಫೈನಲ್ ಪಂದ್ಯಾಟ. ಗೆದ್ದರೆ ಪ್ರೆಸ್ಟೀಜಿಯಸ್ ಹಳ್ಳಿ ಹುಡುಗರು ಪ್ಯಾಟೆ ಕಪ್ನ ಟ್ರೋಫಿಗೆ ಮುತ್ತಿಕ್ಕತಕ್ಕಂತಹ ಅವಕಾಶ, ಇಲ್ಲವಾದಲ್ಲಿ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಯನ್ನು ಪಡಬೇಕಾದಂತಹ ಅನಿವಾರ್ಯತೆ. ಇಲ್ಲಿ ಗೂಟಕ್ಕೆ ಬಡಿತಾ ಇದೆ. ಸುಹೈಲನ ವಿಕೆಟ್ ಪತನಗೊಳ್ಳುವಾಗ ವಿಕೆಟ್ ನಂಬರ್ 2 ಕಬಳಿಕೆ ಆಗ್ತಾ ಇದೆ. ಇಬ್ಬ ಅನುಭವಿ ದಾಳಿಗಾರ ಹೇಳ್ತಾ ಇದೆ ಈತನ ಅನುಭವ ಇಲ್ಲಿ ದಾರಿ ಎಳೆಯಲೇಬೇಕಾಗಿತ್ತು. ಆ ಸಂದರ್ಭದಲ್ಲಿ ಸುಂದರತೆಯ ದಾಳಿಯ ಮುಖಾಂತರವಾಗಿ ಆರಂಭಿಕ ಆಟಗಾರ ಸುಹೈಲನ ವಿಕೆಟ್ ಕಬಳಿಕೆ ಆಗುವಾಗ ಜುಬೈರ್ ಸಿಕ್ಸರ್ ವೀರ ಇನ್ನು ಕೂಡ ನಾನ್ ಸ್ಟ್ರೈಕ್ ತುದಿಯಲ್ಲಿ ಭದ್ರವಾಗಿರುವಾಗ 5 ಚೆಂಡುಗಳು ಬಾಕಿ ಇದೆ. ಇನ್ನು ಕೂಡ 5ರ ಮುಂದೆ ಎಷ್ಟು ಅಂಕಪಟ್ಟಿಯನ್ನೊಮ್ಮೆ ಗಮನಿಸಿಕೊಳ್ಳುವುದೇ ಆದರೆ 25ಕ್ಕೆ 2 ಎಂಬ ಸ್ಥಿತಿಯಲ್ಲಿ ಪಂದ್ಯಾಟ ಮುಂದುವರಿತಾ ಇದೆ. ಅಂತಿಮ 5 ಚೆಂಡುಗಳ ಆಟ ಬಾಕಿ ಇದೆ. ಸೆನ್ವಾರ್ ಹೊಸ ದಾಂಡುಗಾರರ ರೂಪದಲ್ಲಿ ಕಣಕ್ಕಿಳಿಯದೇ ಆದರೆ ಇಬ್ಬ ವಿಕೆಟ್ ವೀರ ತನ್ನ ಪ್ರಾರಂಭಿಕ ಚೆಂಡಿನಲ್ಲಿ ಯಶಸ್ವಿಯ ವಿಕೆಟ್ ಕಬಳಿಕೆ ಬಳಿಕ ದ್ವಿತೀಯ ಪ್ರಯತ್ನದಲ್ಲಿ ಈ ವಿಕೆಟ್ ಕಬಳಿಕೆಗೆ ಆಗಬಹುದೇ. ಇಬ್ಬ ರೈಚಾಮ್ ಓವರ್ ದ ವಿಕೆಟ್ ಮುಖ್ಯವಾಗಿ ಬೀಸಿ ಹೊಡೆಯುವ ಪ್ರಯತ್ನ. ಈ ಬಾರಿ ಕೆಳಕಾಲ ಗಾಳಿಯಲ್ಲಿ ಹರ್ಷ ಭದ್ರಬಗ ಸೇರೆ ಚೆಂಡಪ್ಪ ಬಳ್ಳಿಕೆ ಪಂಚಮಿಯ ಬಾರಿಗೆ ಸ್ಟ್ರೈಕ್ ಸುದ್ದಿಗೆ ಆಗಮಿಸುವುದಾದರೆ ಲಯನ್ಸ್ ಬಪ್ಪಳಿಗೆ ಬಲವಾಗಿ ಇಬ್ರಾಹಿಂ ಯಶಸ್ವಿಯ ದಾಳಿಯ ಪರಿಣಾಮ ಒಂಟಿ ಓಟಕ್ಕೆ ಪ್ರಮುಖ 3 ವಿಕೆಟ್ ಕಬಳಿಸಿಕೊಂಡು ಯಶಸ್ವಿಯ ದಾಳಿಗಾರ ಎಂದೆನಿಸಿಕೊಂಡ ಸಂದರ್ಭದಲ್ಲಿ ಅಂತಿಮ 2 ಚೆಂಡುಗಳ ಆಟ ಬಾಕಿ ಇದೆ. 26 ಅಂಕಪಟ್ಟಿಯಲ್ಲಿ ಕಾಣಿಸಿಕೊಳ್ಳುವುದಾದರೆ ಸಿಕ್ಸರ್ ಜುಬೇರ್ ಮರಳಿ ಸ್ಟ್ರೈಕರಿಗೆ ವಾಪಸ್ ಆತಿಯನ್ನು ಮಾಡುವುದಾದರೆ ಈ ದಾಂಡಗನಿಗೆ ಯಾವ ರೀತಿಯ ದಾಳಿಯ ಪ್ರಯೋಗವನ್ನು ಮಾಡಬಹುದು. ಕಾರಣ ಇದು 6 ರನ್ ಸಿಡಿಸಿದ್ದ ಈತನಿಗೆ ಇನ್ನೊಂದು 6 ರನ್ಗಳಿಗೆ ಅವಕಾಶವನ್ನು ಮಾಡಿಕೊಡಬಲ್ಲನೆ. ಆದರೆ ಇಬ್ಬ ದಾಳಿಗಾರಿಕೆ ಅಂತೂ ಖಂಡಿತ ಕರಾರುವಕ್ಕದ ದಾಳಿಗಾರಿಕೆ. ಇದು ಒಂಟಿ ಓಟಕ್ಕೆ 3 ವಿಕೆಟ್ ಕಬಳಿಸಿಕೊಂಡು ಪಂದ್ಯಾಟದ ಹ್ಯಾಟ್ರಿಕ್ ವಿಕೆಟ್ ಪಡೆದುಕೊಳ್ತಾ ಇದ್ದಾನೆ. ಪಂಚಮಿಯ ಬಾರಿಗೆ ಟಾಮ್ ಓವರ್ ವಿಕೆಟ್ ಮುಖ್ಯವಾಗಿ ಸಿಕ್ಸರ್ ವೀರ ಜುಬೇರ್ ಕಡೆಗೆ ಸಿಗಿದೆ. ಆದರೆ ಇಲ್ಲಿ ನೆಲೆಮಟ್ಟದ ಚೆಂಡಾಗಿತ್ತು. ನೆಲೆಮಟ್ಟದ ಚೆಂಡು ಇಲ್ಲಿ ಇಲ್ಲ ಸಲ್ಲದ ಓಡಾಟ, ಅನಾವಶ್ಯಕ ಓಡಾಟದ ಪ್ರಯತ್ನದಲ್ಲಿ ಮತ್ತೊಂದು ವಿಕೆಟ್ ಕಬಳಿಕೆ ಆಗ್ತಾ ಇದೆ. 26ಕ್ಕೆ 5 ವಿಕೆಟ್ ಕಬಳಿಕೆ ಆಗುವಾಗ ಪ್ರಾರಂಭಿಕ ಇನ್ನಿಂಗ್ಸ್ನ ಅಂತಿಮ 1 ಚೆಂಡು ಬಾಕಿ ಇರೋದೇ. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯ ತಪ್ಪನ್ನು ಮಾಡ್ತಾ ಇಲ್ಲ. ಒಂಟಿ ಓಟಗಳಿಗೆ 3 ವಿಕೆಟ್ ಕಬಳಿಸಿಕೊಂಡು 1 ರನ್ಔಟ್ ರೂಪದಲ್ಲಿ ವಿಕೆಟ್ ಕಬಳಿಕೆಯಾಗುವಾಗ 4 ವಿಕೆಟ್ಗಳು ಒಂದೇ ಓವರ್ನಲ್ಲಿ ಓಳಿ ಬೀಳ್ತಾ ಇದೆ. ಪರಿಣಾಮ 26ರಲ್ಲಿ ಅಂಕಪಟ್ಟಿ ಸ್ಥಗಿತಗೊಂಡಿದೆ. ಅಂತಿಮ ಬಾರಿಗೆ ಪ್ರಾರಂಭಿಕ ಇನ್ನಿಂಗ್ಸ್ ಅಂತಿಮ ಚೆಂಡು ಇಲ್ಲಿ ಬೀಸಿ ಹೊಡೆಯುವ ಪ್ರಯತ್ನ. ಇಲ್ಲಿ ಅಂಪೈರ್ ತೀರ್ಮಾನ ಔಟ್. 6 ಚೆಂಡಿಗೆ 5 ವಿಕೆಟ್ಗಳ ಕಬಳಿಕೆ ಆಗ್ತಾ ಇದೆ. 3 ಇಲ್ಲಿ ಒಂಟಿ ಓಟವನ್ನು ಮಾತ್ರ ಇಲ್ಲಿ ಬಿಟ್ಟುಕೊಡುವಾಗ 6 ಚೆಂಡಿಗೆ ಒಂಟಿ ಓಟವನ್ನು ಬಿಟ್ಟುಕೊಟ್ಟು 3 ವಿಕೆಟ್ ಅನ್ನ ಪಡೆಕೊಂಡ್ರೆ 2 ವಿಕೆಟ್ಗಳು ರನ್ಔಟ್ ರೂಪದಲ್ಲಿ ಪತನಗೊಳ್ತಾ ಇದೆ. ಅಂಕಪಟ್ಟಿಯಲ್ಲಿ ಗಮನಿಸಿಕೊಳ್ಳುವಾಗ 26ರ ಗಳಿಕೆಯಾಗಿದೆ. 27ರ ವಿಜಯದ ಗುರಿ ಇದೆ. ಮುಂದಿನ ದ್ವಿತೀಯ ಇನ್ನಿಂಗ್ಸ್ ಸಂಪೂರ್ಣ ವಿದ್ಯಮಾನಕ್ಕಾಗಿ ನಿಸಾರ್ ಸೇನ್ ಸುಳ್ಳಿ ತಮಗೆ ಆತ್ಮೀಯತೆಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಮರ್ ಅಕ್ಬರ್ ಅಂತೋಣಿ ಸಾದರಪಡಿಸುವಂತಹ ಈ ಒಂದು ಪಂದ್ಯಕೂಟದ ವೀಕ್ಷಣೆಯಿದ್ದೀರಿ. ಸುಹೈಲ್ ಪುರ್ಲಡ್ಕ, ಶಾಕಿರ್ ಪುರ್ಲಡ್ಕ ತಮ್ಮನ್ನ ಇರುವಿಕೆಯನ್ನ ಗುರುತಿಸಿಕೊಳ್ತಾ ಇದ್ದಾವೆ. ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಫೈನಲ್ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಲಯನ್ಸ್ ಬಪ್ಪಳಿಕೆ ವಿರುದ್ಧವಾಗಿ ಶಂಕರ್ನಾಗ್ ಫ್ಯಾನ್ಸ್ ಕುರ್ಲೊಟ್ಟು ರೋಚಕ ಹಣಾಹಣಿ ಇದೆ. 24 ಚೆಂಡು ಇದೆ, 27 ಓಟ ಬೇಕಾಗಿದೆ. ಶಾಂತಿ, ಸಾಮರಸ್ಯ, ಸೌಹಾರ್ದತೆ ಎಲ್ಲವನ್ನು ಗೆದ್ದು ಕಟ್ಟುವಂತಹ ಪಂದ್ಯಕೂಟ ಇದು. ಅಮರ್ ಅಕ್ಬರ್ ಅಂತೋಣಿ ಸಾದರಪಡಿಸುವಂತಹ ದ್ವಿತೀಯ ದಿನದ ಹಳ್ಳಿ ಹುಡುಗರು ಕಾಟಕ್ಕೆ 48 ತಂಡಗಳು ಸೆಣಸಾಟದಲ್ಲಿದ್ದು ಕೊನೆಯ ಫೈನಲ್ ಹಂತದಲ್ಲಿ 2 ತಂಡಗಳು, ಒಂದು ಸ್ಥಳೀಯ ತಂಡ ಆದರೆ ಮಗನ ತಂಡ ಕಾರ್ಕಳ ಪರಿಸರದ ಶಂಕರ್ನಾಗ್ ಕುರ್ಲೋಟ ವಿರುದ್ಧವಾಗಿ ಲಯನ್ಸ್ ಬಪ್ಪಳಿಗೆ.
ಧನ್ಯವಾದಗಳು ಅಸ್ಕರ್ ಅಲಿ ಸವಣೂರವರಿಗೆ. ಲೆಟ್ಸ್ ಬಿಗಿನ್ ದ ಸೆಕೆಂಡ್ ಇನ್ನಿಂಗ್ಸ್ ಆಫ್ ದಿ ಫೈನಲ್ ಮ್ಯಾಚ್ ಆಫ್ ಹಳ್ಳಿ ಹುಡುಗರು ಪ್ಯಾಟೆಕ್ ಕಪ್ 2025. ಕೊನೆಯ ಇನ್ನಿಂಗ್ಸಿನಲ್ಲಿ ಸಾಕ್ತಾ ಇದ್ದಾವೆ. 24 ಚೆಂಡುಗಳ ಮುಂದೆ 27 ಓಟದ ಅವಶ್ಯಕತೆ. The game of small margins. Again, the same team here in Kille Maidan. Welcome, team Shankarnag Fans Kullotu. Another side, the strongest from this side, the region, team Icha Lions Bappalige. ಸ್ಥಳೀಯ ಪ್ರಾದೇಶಿಕ ತಂಡ, ಪ್ರಾಯೋಜಕತ್ವ ಸಂಘಟಕರ ತಂಡವೇ ಎಂದೆನಿಸಿಕೊಂಡ ಈ ಇಚ್ಚಾ ಲಯನ್ಸ್ ಬಪ್ಪಳಿಗೆ ಒಂದು ಕಡೆಯಲಾಗಿದ್ರೆ, ನಿನ್ನೆಯ ದಿನದಲ್ಲಿ ಗುಡ್ ಲಕ್ ಪಾಣೆಮಂಗಳೂರು ತಂಡವನ್ನು ಮಣಿಸಿ ಬಂದಂತಹ ಯುವಕರ ಪಡೆಯಾಗಿದೆ. ಮೂಡಬಿದಿರೆ ಪಟ್ಟದಂಡಕ ಪರಿಸರದ ಬಲಿಷ್ಠ ತಂಡ ಇದು ಶಂಕರ್ನಾಗ್ ಫ್ಯಾನ್ಸ್ ಕುರ್ಲೋಟು. 24 ಚೆಂಡು 27 ಓಟದ ಅವಶ್ಯಕತೆ. ಎರಡು ತಂಡದ ಮಹಿಮೆಯನ್ನ ಹೇಳುವುದೆಷ್ಟೋ ಇದೆ. ಖಂಡಿತವಾಗಿ ಕೂಡ ಇಚ್ಚಾ ಲಯನ್ಸ್ ಬಪ್ಪಳಿಗೆ ಹೊರಭಾಗದ ಮುಕ್ತ ಮಾದರಿಯ ಪಂದ್ಯಾಕೂಟದಲ್ಲಿ ಯಾವುದೇ ಹೊರಗಿನ ಆಟಗಾರರನ್ನ ಕರೆಸಿಕೊಳ್ಳದೆ ಗ್ರಾಮ ಮಟ್ಟದ ತಂಡವಾಗಿ ಗುರುತಿಸಿಕೊಳ್ಳುವಂತಹ ಒಂದು ತಂಡವಾಗಿದೆ ಇಚ್ಚಾ ಲಯನ್ಸ್ ಬಪ್ಪಳಿಗೆ. ಅದೇ ರೀತಿಯಲ್ಲಿ ಮುಕ್ತ ಮಾದರಿಯ ಪಂದ್ಯಾಕೂಟದಲ್ಲಿ ಯಾವುದೇ ಹೊರಭಾಗದ ಆಟಗಾರರನ್ನು ಕರೆಸಿಕೊಳ್ಳದೆ ಅದೆಷ್ಟು ಪಂದ್ಯಾಕೂಟದಲ್ಲಿ ಆಡಿ ಗೆದ್ದು ಬಂದಂತಹ ತಂಡವಾಗಿದೆ ಶಂಕರ್ನಾಗ್ ಫ್ಯಾನ್ಸ್ ಕೊಲ್ಲೂಟು. ಇದೇ ಮೈದಾನದಲ್ಲಿ 2022ರ ಯಂಗ್ಸ್ಟರ್ಸ್ ವಾಮದಪ್ಪದ ವಿರುದ್ಧವಾಗಿನ ಪಂದ್ಯಾಟ. ಇಲ್ಲಿ ಗಾಳಿಯಲ್ಲಿ ಚೆಂಡು, ದ ಫಾಸ್ಟ್ ವಿಕೆಟ್, ಹರ್ಷ ಡಿಪಾರ್ಟ್ಸ್. ದಟ್ಸ್ ಇಟ್. ಶಂಕರ್ನಾಗ್ ಫ್ಯಾನ್ಸ್ ಕೊಲ್ಲೋಟು ತಂಡಕ್ಕೆ ವಿಶಿಷ್ಟವಾಗಿರತಕ್ಕಂಥ ಅಭಿಮಾನಿ ವೃಂದವೇ ಇದೆ ಈ ಕಿಲ್ಲೆ ಮೈದಾನದಲ್ಲಿ. ಯಾವಾಗ ಶಂಕರ್ನಾಗ್ ಫ್ಯಾನ್ಸ್ ಕೊಲ್ಲೋಟು ಬರುತ್ತೋ ಆ ತಂಡದ ಆಟಗಾರಿಕೆಯನ್ನ ನೋಡಿದ ಬಳಿಕವೇ ಮನೆಗೆ ತೆರಳುವೆವು ಎನ್ನತಕ್ಕಂತಹ ಅಭಿಪ್ರಾಯದೊಂದಿಗೆ ಮೈದಾನದಲ್ಲಿ ಇದ್ದುಕೊಂಡೇ ಈ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಆನೆ ಎಷ್ಟು ಬಲಿಷ್ಠವಾಗಿದೆ ಎಂಬುದು ಗೊತ್ತಿಲ್ಲ. ಶಂಕರ್ನಾಗ್ ಫ್ಯಾನ್ಸ್ ಕೊಲ್ಲೋಟು ತಂಡಕ್ಕೆ ತನಗೆ ಎಷ್ಟು ಅಭಿಮಾನಿಗಳಿದ್ದಾರೆ ಎಂಬುದು ಗೊತ್ತಿಲ್ಲ. ಶಂಕರ್ನಾಗ್ ಫ್ಯಾನ್ಸ್ ಕೊಲ್ಲೋಟು ತಂಡದ ಅಭಿಮಾನಿಗಳಿದ್ದರೆ ದಯವಿಟ್ಟು ಒಮ್ಮೆ ಚಪ್ಪಾಳೆಯನ್ನು ತಟ್ಟಿಬಿಡಿ. ಖಂಡಿತವಾಗಿ ಕೂಡ ಅವರ ಶಿಸ್ತಿಗೆ, ಅವರ ಸಮಯ ಪ್ರಜ್ಞೆಗೆ ಹಲವಾರು ಅಭಿಮಾನಿ ವೃಂದವೇ ಈ ಕಿಲ್ಲೆ ಮೈದಾನದಲ್ಲಿ ಸೇರಿಕೊಂಡಿದ್ದಾರೆ. ಇಚ್ಚಾ ಲಯನ್ಸ್ ಬಪ್ಪಳಿಗೆ ಒಂದು ಕಡೆಯಲ್ಲಿ ಬಲಿಷ್ಠವಾಗಿದೆ. ಆರಂಭಿಕ ಚೆಂಡಲ್ಲಿ ವಿಕೆಟ್ ಆದರೆ ಸವಾದ್ ಚಬ್ಬು ಉಮರ್ ರವರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. 27 ಅಂಕವನ್ನ 23 ಅಂಕ ಚೆಂಡುಗಳಲ್ಲಿ ಚೇಸ್ ಮಾಡಿಕೊಳ್ಳಬೇಕಾದ ಬಹುದೊಡ್ಡ ಜವಾಬ್ದಾರಿ ಇದೆ. ಆರಂಭಿಕ ಚೆಂಡಲ್ಲಿನ ವಿಕೆಟ್ ಆದರೆ ಹರ್ಷರವರ ಆ ಸ್ಥಾನವನ್ನು ಸರಿಯಾದ ರೀತಿಯಲ್ಲಿ ತುಂಬಬೇಕಾದ ಜವಾಬ್ದಾರಿ ಇದೆ. 23 ಚೆಂಡುಗಳ ಆಟ ಇದು. ಹಸಿರು ಬಣ್ಣವನ್ನ ಧರಿಸಿದ ಈ ಶಂಕರ್ನಾಗ್ ಫ್ಯಾನ್ಸ್ ಕೊಲ್ಲೋಟು ಧರಿಸಿದ ಈ ಒಂದು ತಂಡ ಒಂದು ಕಡೆಯಲ್ಲಾಗಿದ್ರೆ ಕೆಂಪು ಎಂಬುದೇ ಡೇಂಜರ್. ಉಮರ್ ಜೊತೆಯಾಗಿ ಸವಾದ್ ಚಬ್ಬು ಜಸ್ಟ್ ಇನ್ಸೈಡ್ ದ ಟೈಮ್ ಲೈನ್. ವಾಟ್ ಎ ಡೆಲಿವರಿ. ಆರಂಭಿಕ ಓವರ್ ನಬೀಲ್ 2022ರ ಆ ಆರಂಭಿಕ ಓವರ್ ಮತ್ತೊಮ್ಮೆ ಮರುಕಳಿಸ್ತಾ ಇದೆಯೋ ನಬೀಲ್ ರವರ ಆ ಆರಂಭಿಕ ದಾಳಿಗಾರಿಕೆಯಲ್ಲಿ. ಕಾರಣ 2 ಚೆಂಡಲ್ಲಿ ಯಾವುದೇ ಓಟವನ್ನು ಬಿಟ್ಟುಕೊಟ್ಟಿಲ್ಲ. 1 ವಿಕೆಟ್ ಅನ್ನು ತನ್ನದಾಗಿಸಿಕೊಂಡ್ರು. ಆ ವರ್ಷದ ಅತ್ಯುತ್ತಮ ದಾಳಿಗಾರ ಪ್ರಶಸ್ತಿ. ಆದರೆ ಇಲ್ಲಿ ದೊಡ್ಡ ಹೊಡೆತ ಇದು. ಅಂಡ್ ಇಟ್ಸ್ ಅ ಬಿಗಿ. ಟಾಟಾ ಬೈ ಬೈ. ಇಟ್ಸ್ ಅ ಬಿಗಿ ಶಾಟ್. ವಾಟ್ ಅ ಶಾಟ್. ಬರಲೇಬೇಕಾದ ಸಿಕ್ಸರ್ ದಾಖಲಾಗಿದೆ. ಯಾವುದೇ ಹುರಿ ಚೆಂಡಿನ ದಾಳಿಯೇ ಬರಲಿ, ಇದು ನಮ್ಮ ಮೈದಾನ. ಈ ಮೈದಾನದ ಕಲ್ಲಿಗೂ ಮುಳ್ಳಿಗೂ ಪರಿಚಯವಿರತಕ್ಕಂತಹ ದಾಂಡಿಗನಾಗಿದ್ದಾನೆ ಮಿಸ್ಟರ್ ಉಮರ್ ಬ್ಯಾಟ್ ಮುಖೇನವಾಗಿ ಆರಂಭಿಕ ಸಿಕ್ಸರ್ ದಾಖಲಾಗ್ತಾ ಇದೆ. 3 ಚೆಂಡುಗಳ ಮುಕ್ತಾಯ ಖಾತೆಯಲ್ಲಿ 6. ಬಪ್ಪಳಿಗೆ ಪರಿಸರದ ಅಭಿಮಾನಿಗಳಿಂದ ಚಪ್ಪಾಳೆ ಘಂಟಾಘೋಷಗಳು ಬರಬೇಕಾಗಿದೆ. ಕಾರಣ ತಂಡಕ್ಕೆ ಅದೇ ರೀತಿಯಲ್ಲಿ ಈ ಆಟಗಾರನಿಗೆ ಹುರಿದುಂಬಿಸುವ ಅದೇ ರೀತಿಯಲ್ಲಿ ಕಿವಿ ಮಾತುಗಳು ಬರಬೇಕಾಗಿದೆ. 3 ಚೆಂಡುಗಳ ಮುಕ್ತಾಯ ಖಾತೆಯಲ್ಲಿ 6ಕ್ಕೆ 1. ಗರಿಷ್ಠ ಮೊತ್ತಕ್ಕಿಂತ ಬದಲಾಗಿ ಇಂಥ ಕನಿಷ್ಠ ಮೊತ್ತವನ್ನು ಅದೆಷ್ಟೋ ಬಾರಿ ಕಟ್ಟಿ ಹಾಕಿದಂತ ಅನುಭವ ಇದೆ ಈ ಶಂಕರ್ನಾಗ್ ಫ್ಯಾನ್ಸ್ ಕೊಲ್ಲೋಟು ತಂಡಕ್ಕೆ. ಮೈದಾನದ ಒಳಭಾಗದಲ್ಲಿ ಮಗ್ನರಾಗಿ ಸಂಪೂರ್ಣವಾಗಿ ನಿಗಾ ವಹಿಸುತ್ತಾ ಅದು ಎಷ್ಟೇ ದೂರದಲ್ಲಿದ್ದರೂ ಕೂಡ ಚೆಂಡನ್ನು ಕೈಗೆತ್ತಿಕೊಂಡು ರನ್ಔಟ್, ಕ್ಯಾಚ್, 1 ಓಟಕ್ಕೆ ಮಾತ್ರ ಸೀಮಿತಗೊಳಿಸುವಂತಹ ಈ ತಂಡ ಮಾತ್ರವಲ್ಲ, ಎದುರಾಳಿ ತಂಡದಲ್ಲಿ ಎಷ್ಟೋ ಬಲಿಷ್ಠ ತಂಡವಾಗಿದ್ದರೂ ಕೂಡ ಆ ಒಂದು ತಂಡ ನಮಗೆ ಲೆಕ್ಕಕ್ಕಿಲ್ಲ ಎಂಬಂತ ರೀತಿಯಲ್ಲಿ ಈ ಶಂಕರ್ನಾಗ್ ಫ್ಯಾನ್ಸ್ ಕೊಲ್ಲೋಟು ತಂಡ ಅದೆಷ್ಟೋ ಬಾರಿ ಎದುರಾಳಿ ತಂಡವನ್ನು ಮಣಿಸಿತ್ತು. ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಸೆಕೆಂಡ್ ವಿಕೆಟ್ ಇಸ್ ಡೌನ್. 2ನೇ ವಿಕೆಟ್ ನಷ್ಟವಾಗ್ತಾ ಇದೆ ನೋಡಿ. ಸಿಕ್ಸರ್ ಅನ್ನ ಬಾರಿಸಿದ್ರು, ಆದರೆ ಆ ಸಿಕ್ಸರ್ ನ ಬಳಿಕ ಸವಾದ್ ಚಬ್ಬೂರವರ ನಿರ್ಗಮನವಾಗ್ತಾ ಇದೆ. ಉಮರ್ ಎಂಬ ದೈತ್ಯ ದಾಂಡಿಗನ ಉಪಸ್ಥಿತಿ ಇದೆ. 2 ವಿಕೆಟ್ ನಷ್ಟದಲ್ಲಿ ಖಾತೆಯಲ್ಲಿ ಒಟ್ಟಾಗಿ 7ಕ್ಕೆ 2. ಸಾದಿಕ್, ವಾಟ್ ಅ ಮ್ಯಾಚ್.
ಈ ಒಂದು ತಂಡ ಇದೆ ಎಂದಿಟ್ಟುಕೊಂಡು ಒಂದಿಷ್ಟು ಅಭಿಮಾನಿ ವೃಂದ ಈ ಮೈದಾನದಲ್ಲಿ ಇದ್ದುಕೊಂಡೇ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ನಿನ್ನೆಯ ದಿನದ ಫೈನಲಿಸ್ಟ್, ಈ ದಿನದ ಚಾಂಪಿಯನ್ನರು, ರನ್ನರ್ ಅಪ್ ಕಾದು ನೋಡಬೇಕಾಗಿದೆ. ಈ ದಿನದಲ್ಲಿ ಬಿ ಪೂಲ್ನಲ್ಲಿ ಆರಂಭಿಕ ಪಂದ್ಯಾಟದಿಂದ ಆಡುತ್ತಾ ಕೊನೆಯ ಗಳಿಗೆವರೆಗೂ ಕೂಡ ಬಂದಂತಹ ಪ್ರಾದೇಶಿಕ ತಂಡ ಇಚ್ಛಾಲಯನ್ಸ್ ಬಪ್ಪಳಿಗೆ. ಎರಡು ತಂಡಕ್ಕೂ ಕೂಡ ಅದರದ್ದೇ ಆದ ಮಹತ್ವವಿದೆ, ಅದರದ್ದೇ ಆದ ಚಾಪು ಇದೆ. ಖಂಡಿತವಾಗಿ ಕೂಡ ಆ ಒಂದು ಹೆಗ್ಗಳಿಕೆಗೆ ಅನುಸಾರವಾಗಿ ಆಟಗಾರಿಕೆಯನ್ನು ತೋರ್ಪಡಿಸಬೇಕಾಗಿದೆ. ಮೈದಾನದಲ್ಲಿ ಆಡುವಂತಹ ಆಟಗಾರಿಕೆಯಿಂದ ಯಾವುದೇ ರೀತಿಯಲ್ಲಿ ಪ್ರಶಂಸನೀಯ ಮಾತುಗಳನ್ನು ಆಡಬೇಕಾಗಿಲ್ಲ. ಕಾರಣ ಅವರು ಮಾಡುವಂಥದ್ದೇ ಅದು ಸಮಯ ಪ್ರಜ್ಞೆ, ಶಿಸ್ತು ಪಾಲನೆ, ಪ್ರೆಸೆನ್ಸ್ ಆಫ್ ಮೈಂಡ್ ಎಲ್ಲವನ್ನ ಅತ್ಯುತ್ತಮವಾಗಿ ದಾಳಿಗಾರಿಕೆ, ದಂಡುಗಾರಿಕೆ, ಕ್ಷೇತ್ರ ಪಾಲನೆಯನ್ನ ಎದುರಾಳಿಗಳಿಗೆ ಬಿಚ್ಚಿಡುತ್ತಾ ಆ ಅಭಿಮಾನಿಗಳ ಮನವನ್ನ ತನ್ನತ್ತ ಕೊಂಡೊಯ್ಯುವಂತ ತಂಡವಾಗಿದೆ ಶಂಕರ್ನಾಗ್ ಫ್ಯಾನ್ಸ್ ಕೊಲ್ಲೋಟು. ಆರಂಭಿಕ ಓವರಿನ ಮುಕ್ತಾಯ ಖಾತೆಯಲ್ಲಿ 7, 18 ಬಾಕಿ, 20 ಬೇಕು. 18 ಚೆಂಡುಗಳ ಮುಂದೆ 20 ಓಟದ ಅವಶ್ಯಕತೆ. ಉಮರ್ ಅವರ ಸಿಕ್ಸರ್, ಉಮರ್ ಅವರು ಬಾರಿಸಿದ ಸಿಕ್ಸರ್ ನಂತಹ ಹೊಡೆತಗಳು ಇನ್ನೂ ಕೂಡ ಬರಬೇಕಾಗಿದೆ. ತಂಡಕ್ಕೆ ಆಸರೆಯಾದ ಆಟಗಾರ ಉಮರ್. ಖಂಡಿತವಾಗಿ ಕೂಡ ಸಾದಿಕ್, ಉಮರ್ ಇವರೀರ್ವರ ಉಪಸ್ಥಿತಿ ಇದೆ ದಂಡುಗಾರಿಕಾ ವಿಭಾಗದಲ್ಲಿ. ಒಂದೆರಡು ದೊಡ್ಡ ಹೊಡೆತಗಳು ಕಂಡು ಬಂದರೆ ಅವಳಿ ಓಟಗಳ ಜೊತೆಯಾಗಿ ತಂಡಕ್ಕೆ ಆಸೆಯಾಗುವಂತ ರೀತಿಯಲ್ಲಿ ಇನ್ನಿಂಗ್ಸ್ ಅನ್ನು ಕಟ್ಟಿಬಿಟ್ಟಿದ್ದಾರೆ ಖಂಡಿತವಾಗಿಯೂ ಕೂಡ ಈ ಪಂದ್ಯಾಕೂಟದ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳಬಹುದು. ಇದು ಲಾಸ್ಟ್ ಮ್ಯಾಚ್ ಆಫ್ ದ ಡೇ ಅಂಡ್ ದ ಟೂರ್ನಮೆಂಟ್, ದ ಗ್ರ್ಯಾಂಡ್ ಫಿನಾಲೆ. ತಿಂಗಳುಗಳಿಂದೀಚೆಗೆ ಸಿದ್ಧತೆ ಸನ್ನದ್ಧತೆಯನ್ನು ಮಾಡಿಕೊಂಡು ಬರುತ್ತಾ ಇರತಕ್ಕಂತಹ 48 ತಂಡಗಳ ನಡುವಿನ ಪಂದ್ಯಾಕೂಟ. ಹಳ್ಳಿ ಹುಡುಗರು ಪ್ಯಾಟೆ ಕಪ್. ಸಲ್ವಾರ್ ತನ್ನ ಬುಲೆಟ್ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಚೆಂಡು ಎಲ್ಲಿ ಆರಂಭಿಕ ಚೆಂಡು ಇಲ್ಲಿ ಚುಕ್ಕಿ ಆಗ್ತಾ ಇದೆ. ಕಣ್ಣಿಗೆ ಎಟ್ಟಕದ ರೀತಿಯಲ್ಲಿನ ಸನ್ವರ್ ಅವರ ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ. ಕರಾಯ ಟ್ರೋಫಿಯಲ್ಲಿ ಬೆಸ್ಟ್ ಬೌಲರ್ ಅವಾರ್ಡ್ ಅನ್ನು ಗಿಟ್ಟಿಸಿಕೊಂಡ ಆಟಗಾರ ಸಲ್ವಾರ್. ಐ ವಾಂಟ್ ಟು ಸಿ ದ ರಿಪ್ಲೇ ಅಗೈನ್. ಖಂಡಿತವಾಗಿ ಕೂಡ ಮಗದೊಮ್ಮೆ ವೀಕ್ಷಿಸಲೇಬೇಕಾದ ಚೆಂಡು ಇದು. ಸಲ್ವಾರ್ ಅವರ ಬತ್ತಳಿಕೆಯನ್ನು ಎಸೆದ ಬಾಣದಂತೆ ತನ್ನ ತಂಡ ಗೆದ್ದುಕೊಳ್ಳಲು ಎಲ್ಲಾ ರೀತಿಯ ಪ್ರಯತ್ನವನ್ನು ಮುಂದಕ್ಕಿಡುವ ಆಟಗಾರಿ ಸನ್ವಾರ್. ಎರಡನೆಯ ಚೆಂಡಲ್ಲಿ ತನ್ನ ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ. ಇದು ಬುಲೆಟ್ ಸ್ಪೆಲ್. ವಾಟ್ ಅ ಮ್ಯಾಜಿಕಲ್ ಸ್ಪೆಲ್ ಹಿಯರ್ ಫ್ರಮ್ ಮಿಸ್ಟರ್ ಸನ್ವಾರ್ ಕುರ್ಲೋಟು. ಒಂದೇ ಮೈದಾನದಲ್ಲಿ, ಒಂದೇ ತಂಡದಲ್ಲಿ, ಒಂದೇ ಸಾಯಂಕಾಲದ ಹೊತ್ತಿಗೆ ಆಡುವಂತಹ ಒಂದಿಷ್ಟು ಯುವಕರ ಪಡೆ. 18ರಿಂದ ಪ್ರಾರಂಭವಾಗಿ 20-25ರ ಹರೆಯದ ಈ ಯುವಕರ ತಂಡ ಬಲಿಷ್ಠ ತಂಡವಾಗಿ ಮೂಡಿ ಬರುತ್ತಾಗಿದೆ. ನಾಳಿದ್ದು ಮುಕ್ತ ಮಾದರಿ ಪಂದ್ಯಾಕೂಟದಲ್ಲೂ ಕೂಡ ಇದೇ ತಂಡ ಭಾಗವಹಿಸಲಿಕ್ಕಿದೆ. ಗ್ರಾಮ ಮಟ್ಟದ ಪಂದ್ಯಾಟದಲ್ಲೂ ಕೂಡ ಇದೇ ತಂಡ ಭಾಗವಹಿಸುವಾಗ ಒಂದಿಷ್ಟು ರೀಲ್ಸ್ ಮುಖಾಂತರವಾಗಿ, ಒಂದಿಷ್ಟು ವಿಡಿಯೋ ಮುಖಾಂತರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿಕೊಂಡಿದ್ದೆವು. ಕಿರಿಯ ಪ್ರತಿಭೆ ಈ ತಂಡದ ಪರವಾಗಿ ಆರಂಭಿಕ ದಾಂಡಿಗರ ರೂಪದಲ್ಲಿ ಗುರುತಿಸಿಕೊಂಡದ್ದು. ಈಗಾಗಲೇ ಹೇಳಿದ್ದೆ, ರಮೀಜ್ ಎಂಬ ಆಟಗಾರ ಒಂದಿಷ್ಟು ವರ್ಷಗಳ ಹಿಂದೆ ಆ ಆಟಗಾರ 12ನೇ ಆಟಗಾರರಾಗಿ ವೇದಿಕೆಯತ್ತ ಬಂದಿದ್ರು. ವೈಯಕ್ತಿಕವಾಗಿ ಪರಿಚಯವನ್ನು ಮಾಡಿಕೊಂಡಿದೆ. ಇದೀಗ ಅದೇ ತಂಡದ ವಿರುದ್ಧವಾಗಿ, ಅದೇ ತಂಡದ ಪರವಾಗಿ ಆರಂಭಿಕ ದಾಂಡಿಗನಾಗಿಯೂ ಕ್ಷೇತ್ರಪಾಲಕನಾಗಿ ಗುರುತಿಸಿಕೊಳ್ಳುವಾಗ ಇದು ಆ ಆಟಗಾರನಿಗೆ ತಂಡ ಗುರುತಿಸಿಕೊಂಡಂತಹ ಬಿಟ್ಟುಕೊಟ್ಟಂತಹ ಒಂದು ಅತ್ಯುತ್ತಮ ಅವಕಾಶವಾಗಿದೆ. ಅತ್ಯುನ್ನತ ಕ್ಷೇತ್ರ ಪಾಲನೆ, ಸೊಗಸಾದ ಹೊಡೆತ, ಅತ್ಯುತ್ತಮ ಕ್ಷೇತ್ರ ಪಾಲನೆ. ಬರಬೇಕಾಗಿದೆ ಇಂತಹ ಹೊಡೆತಗಳು, ಬರಬೇಕಾಗಿದೆ ಅವಳಿ ಓಟಗಳು, ಬರಬೇಕಾಗಿದೆ ಒಂಟಿ ಓಟಗಳ ಜೊತೆಗಾರಿಕೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 8 ಕಾಣ ಸಿಗ್ತಾ ಇದೆ. 19 ಓಟದ ಅವಶ್ಯಕತೆ ಇದೆ. 15 ಚೆಂಡುಗಳು ಬಾಕಿ ಇದೆ. 4 ಅಂಕಗಳ ವ್ಯತ್ಯಾಸವಿದೆ. ಇಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಚೆಂಡು ಬಂತೋ ಇಲ್ಲವೋ, ಕಾರಣ ಮಿನಿ ಸೆಕೆಂಡುಗಳ ಒಳಭಾಗದಲ್ಲಿ ಗುಟ್ಟ ಪಾಲಕನತ್ತ ಬರುವಂತ ಚೆಂಡು ಸನ್ವಾರ್ ಅವರದ್ದು. ಸಾದಿಕ್ ಇದ್ದಾರೆ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಆಶಿಕ್, ಕೇಪಬಲ್ ಹಿಟ್ಟರ್ ಫಾರ್ ದ ರೈಟ್ ಸಿಚುವೇಶನ್. ತಂಡವನ್ನು ಮುನ್ನಡೆಸಬಲ್ಲ ಭರವಸೆಯ ದಾಂಡಿಗರೀರ್ವರು ದಂಡುಗಾರಿಕಾ ವಿಭಾಗದಲ್ಲಿದ್ದಾರೆ. 15 ಚೆಂಡುಗಳು ಬಾಕಿ ಇದೆ. 19 ಓಟದ ಅವಶ್ಯಕತೆ ಇದೆ. ಎರಡು ತಂಡವು ಕೂಡ ಸಮಾನವಾದ ಅವಕಾಶದೊಂದಿಗೆ ಮುಂದಕ್ಕೆ ಸಾಗ್ತಾ ಇದೆ. ತುಗೋಯಾಲ ತಕ್ಕಡಿಯಂತೆ ಒಮ್ಮೆ 10ಕ್ಕೂ ಒಮ್ಮೆ 20ಕ್ಕೂ ಸಾಗುವಾಗ ಆ ಉಮರ್ ರವರ ಸಿಕ್ಸರ್ ಒಂದು ಕಡೆಯಲ್ಲಿ ಸಾಗುವಾಗ ಮಗದೊಂದು ಕಡೆಯಲ್ಲಿ ಸನ್ವರ್ ರವರ ಆ ವಿಕೆಟ್. 15 ಚೆಂಡುಗಳ ಮುಂದೆ 19 ಓಟದ ಅವಶ್ಯಕತೆ.
48 ತಂಡಗಳ ಪೈಕಿ ಕೊನೆಯ 2 ತಂಡಗಳು ಮಾತ್ರ ಇಲ್ಲಿ ಬಾಕಿ ಉಳಿಯುತ್ತಾ ಇದೆ. ಇಚ್ಛಾ ಲಯನ್ಸ್ ಬಪ್ಪಳಿಗೆ, ಶಂಕರ್ನಾಗ್ ಫ್ಯಾನ್ಸ್ ಕುರ್ಲೋಟು. ನೋಡಿ, ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ತೀರ್ಪುಗಾರರ ತೀರ್ಪು ಅಂತಿಮವಾಗಿರುತ್ತೆ. ತೀರ್ಪುಗಾರರ ತೀರ್ಪಿಗೆ ಬದ್ಧರಾಗಿ ಮುಂದಕ್ಕೆ ಸಾಗಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಶಂಕರ್ನಾಗ್ ಫ್ಯಾನ್ಸ್ ಕುರ್ಲೋಟು ವಿರುದ್ಧವಾಗಿ ಇಚ್ಛಾ ಲಯನ್ಸ್ ಬಪ್ಪಳಿಗೆ. ಕ್ಯಾಲೆಂಡರ್ ವರ್ಷದ ಕೊನೆಯ ಗಳಿಗೆಯಲ್ಲಿ ಇದೇ 4 ವರ್ಷಗಳ ಹಿಂದೆ ಆಡಿದ್ದ ತಂಡ. ದಯವಿಟ್ಟು ತೀರ್ಪುಗಾರರ ತೀರ್ಪಿಗೆ ಬದ್ಧರಾಗಿ ಮುಂದಕ್ಕೆ ಸಾಗಬೇಕು. ಈವರೆಗೆ ಸುಸೂತ್ರವಾಗಿ ಸಾಗಿ ಬಂದಿದ್ದು. ದಯವಿಟ್ಟು ಆಟಗಾರರು ತೀರ್ಪುಗಾರರ ತೀರ್ಪಿಗೆ ಬದ್ಧರಾಗಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನೋ ಬಾಲ್ ಎನ್ನತಕ್ಕಂಥ ತೀರ್ಪು. ದಾಳಿಗಾರನ ನ್ಯೂನತೆಯಿಂದಾಗಿ ನೋ ಬಾಲ್ ಎನ್ನತಕ್ಕಂಥ ತೀರ್ಪು. ಇದೀಗ ಫೀಟ್. ಸೊಗಸಾದ ದಾಳಿ. ವಾಟ್ ಎ ಕಮ್ ಬ್ಯಾಕ್. ಯಾವಾಗ ಶಂಕರ್ನಾಗ್ ಫ್ಯಾನ್ಸ್ ತಂಡ ಇಲ್ಲಿ ಕಂಬ್ಯಾಕ್ ಅನ್ನು ಮಾಡ್ತಾ ಇದೆಯೋ ಆ ಗ್ರಾಮದಿಂದ ಯಾವುದೇ ಹಿತೈಷಿಗಳು ಬಂದಿಲ್ಲ. ಆದರೆ ಅವರಿಗೆ ವಿಶಿಷ್ಟವಾಗಿರತಕ್ಕಂಥ ಅಭಿಮಾನಿ ವೃಂದ ಈ ಕಿಲ್ಲೆ ಮೈದಾನದಲ್ಲಿದೆ. ಶಂಕರ್ನಾಗ್ ಫ್ಯಾನ್ಸ್ ಕುರ್ಲೋಟು ತಂಡವೆಂದರೆ ಒಂದಿಷ್ಟು ಅಭಿಮಾನಿ ವೃಂದವನ್ನ ಹೊಂದಿರತಕ್ಕಂಥ ತಂಡವೇ ಸರಿ. ಒಂದಂತೂ ಹೇಳ್ತಾ ಇದ್ದೀನಿ, ಒಂದು ಗ್ರಾಮಕ್ಕೆ ಆ ಗ್ರಾಮದ ಆಟಗಾರರು ಮಾತ್ರ ಸಪೋರ್ಟ್ ಮಾಡುತ್ತಾರೆ. ಒಂದು ಗ್ರಾಮಕ್ಕೆ ಆ ಗ್ರಾಮದ ಆಟಗಾರರು ಮಾತ್ರ ಸಪೋರ್ಟ್ ಮಾಡುತ್ತಾರೆ. ಆದರೆ ಕುರ್ಲೋಟು ತಂಡದ ಆಟಗಾರರಿಗೆ ವಿಶಿಷ್ಟವಾಗಿರತಕ್ಕಂಥ ಅಭಿಮಾನಿ ವೃಂದವೇ ಇದೆ. ಒಂದು ಚೆಂಡು ಬಾಕಿ ಇದೆ. 11 ಖಾತೆಯಲ್ಲಿ 11ಕ್ಕೆ 3. 11 ಫಾರ್ ದ ಲಾಸ್ ಆಫ್ 3 ವಿಕೆಟ್ಸ್. 13 ಚೆಂಡು ಬಾಕಿ, 16 ಓಟದ ಅವಶ್ಯಕತೆ ಇದೆ. ಚಾಣಾಕ್ಷತನದ ದಾಳಿಗಾರಿಕೆ ಇದು. ವೈಡ್ಗಾಗಿ ಮನವಿಯಾದರೆ ಚೆಂಡು ಇಲ್ಲಿ ಚುಕ್ಕಿ ಆಗ್ತಾ ಇದೆ. ವಾರ್ಡನ್ ಓವರ್ ದಿಸ್ ಫ್ರಮ್ ಮಿಸ್ಟರ್ ಸಾನ್ವಾರ್ ಕುರ್ಲೋಟು. 2 ಓವರ್ಗಳ ಮುಕ್ತಾಯ. ಖಾತೆಯಲ್ಲಿ 11. ಇನ್ನೂ ಕೂಡ ಅವಕಾಶ ಇದೆ ದಾಂಡುಗಾರಿಕಾ ತಂಡಕ್ಕೆ. ಸಾದಿಕ್ ಆಶಿಕ್ ಇರುವ ಬಲಾಢ್ಯ ದಾಂಡಿಗರು ಪ್ರಸ್ತುತಿ ಇದೆ. ಸಮಾಲೋಚನೆ ಬಂದಿದೆ, ಕಿವಿಮಾತು ಬರುತ್ತಾ ಇದೆ, ಯಾವ ರೀತಿಯಲ್ಲಿ ಆಡಬೇಕು. ಇನ್ನೂ ಕೂಡ 2 ನುರಿತ ದಾಳಿಗಾರಿದ್ದಾರೆ ಕುರ್ಲೋಟು ಪರಿಸರದಲ್ಲಿ. ಪಡ್ಡಂದಡ್ಕ, ಪೆರಿಂಜೆ ಆ ಕುರ್ಲೋಟು ಭಾಗದಲ್ಲಿ, ಮೂಡಬಿದಿರೆ ಪರಿಸರದಲ್ಲಿ ಮಾತ್ರ ಆಡ್ತಾ ಇದ್ದಂತಹ ಈ ತಂಡ ಚೊಚ್ಚಲ ಪಂದ್ಯಾಟವನ್ನ ಹೆಸರನ್ನು ನೋಂದಾಯಿಸಿತ್ತು 2022ರಲ್ಲಿ. ಹೆಸರನ್ನ ಕೇಳುವಾಗ ಒಮ್ಮೆ ನಕ್ಕಿದ್ದು ಅದೆಷ್ಟೋ ಕ್ರೀಡಾಭಿಮಾನಿ ಬಂಧುಗಳು. 2022ರ ಅಮರ್ ಅಕ್ಬರ್ ಅಂತೋಣಿ ಸವಾದ ರೋಲಿಂಗ್ ಟ್ರೋಫಿಯಲ್ಲಿ ತನ್ನ ಆರಂಭಿಕ ಹೆಸರನ್ನು ನೋಂದಾಯಿಸಿತು. ಹೆಸರು ಕೇಳುವಾಗ ಒಮ್ಮೆ ನಕ್ಕರು ಹಲವರು, ಆದರೆ ಹೆಸರು ಕೇಳುವಾಗ ಇಲ್ಲಿ ಒಮ್ಮೆ ದಿಗ್ಭ್ರಮೆಗೊಳ್ಳುತ್ತಾರೆ. ಕಾರಣ ಅವರ ಮೈ ನೆಬರೇಳಿಸುವಂತಹ ಆಟಗಾರಿಕೆ. ಮೈದಾನದ ಒಳಗೆ ಯಾವುದೇ ಚಿಂತೆ ಇಲ್ಲ, ಗೆದ್ದುಕೊಳ್ಳಲೇಬೇಕು. ದಾಳಿಗಾರಿಕೆ, ಕ್ಷೇತ್ರ ಪಾಲನೆ ಅಷ್ಟೇ. ಇಲ್ಲಿ ಅತ್ಯುತ್ತಮ ಕ್ಷೇತ್ರ ಪಾಲನೆ ಆಗ್ತಾ ಇದೆ. ಗೇನ್ ದ ಸೇಮ್ ಫೀಲ್ಡ್ ಮಿಸ್ಟರ್ ರಮೇಶ್ ಕುರ್ಲೋಟು ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ವಾಟ್ ಎ ಸೆಲೆಬ್ರೇಷನ್. ಒಂದು ತಂಡಕ್ಕೆ ಇಷ್ಟು ಅಭಿಮಾನಿಗಳಿರುತ್ತಾರೆ, ಅದು ಗ್ರಾಮ ಮಟ್ಟದ ತಂಡಕ್ಕೆ ಖಂಡಿತವಾಗಿ ಕೂಡ ಕುರ್ಲೋಟು ಮನವನ್ನು ಗೆದ್ದುಕೊಳ್ತಾ ಇದೆ. 3ನೇ ಓವರ್ ರಾಜಿಕ್. ಆರಂಭಿಕ ಚೆಂಡಲ್ಲಿ ವಿಕೆಟ್ ಅಂತೂ ಪತನವಾಗ್ತಾ ಇದೆ. ಕೊಕ್ಕಡ ಮೈದಾನದಲ್ಲಿ ಸಾಗಿ ಬಂದ ಪಂದ್ಯಾಕೂಟದಲ್ಲಿ ಚಾಂಪಿಯನ್ಸ್, ವೆಳಾಲ್ ಮೈದಾನದಲ್ಲಿ ಸಾಗಿ ಬಂದ ಪಂದ್ಯಾಕೂಟದಲ್ಲಿ ಚಾಂಪಿಯನ್ಸ್. ಹಲವಾರು ಪಂದ್ಯಾಕೂಟದಲ್ಲಿ ಸೆಮಿಫೈನಲ್ನಲ್ಲಿ ಲಗ್ಗೆ ಇಟ್ಟು ಸೋಲನ್ನು ಅನುಭವಿಸಿ ಅದೆಷ್ಟೋ ಬಾರಿ ವಿರಹದ ವೇದನೆಯನ್ನ ಸ್ವೀಕರಿಸಿಕೊಂಡ ಕುರ್ಲೋಟು ಬನ್ನೂರು ಕಪ್ನಲ್ಲಿ ಆರಂಭಿಕ ಜಯವನ್ನು ಸಾಧಿಸಿತು.
ಮಾತೃಶ್ರೀ ಟ್ರೋಫಿಯಲ್ಲಿ ಸೆಮಿಫೈನಲ್ನ ಸೋಲು, ಯಂಗ್ಸ್ಟರ್ಸ್ ವಾಮದಪ್ಪದ ವಿರುದ್ಧವಾಗಿನ ಸೆಮಿಫೈನಲ್ನ ಸೋಲು, ಅದೆಷ್ಟೋ ಸೋಲುಗಳನ್ನು ಸ್ವೀಕರಿಸಿದ ಬಳಿಕ ಕೊಂಬೆಟ್ಟು ಮೈದಾನದಲ್ಲಿ ಸಾಗಿ ಬಂದ ಬನ್ನೂರು ಕಪ್ನಲ್ಲಿ ನಾಣ್ಯ ಚಿಮ್ಮಿಕೆಯಲ್ಲಿ ಅದೃಷ್ಟವನ್ನು ಕುಲಾಯಿಸುತ್ತಾ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುತ್ತೆ. 2025-26ನೇ ಸಾಲಿನ ಕ್ರಿಕೆಟ್ ವರ್ಷದಲ್ಲಿ ಆರಂಭಿಕವಾಗಿ ಕೊಕ್ಕಡ ಮೈದಾನದಲ್ಲಿ ಚಾಂಪಿಯನ್ಸ್, ಬಲಾಲು ಮೈದಾನದಲ್ಲಿ ಸಾಗಿ ಬಂದ ಪಂದ್ಯಾಕೂಟದಲ್ಲಿ ಚಾಂಪಿಯನ್ಸ್, ಇದೀಗ ಹಳ್ಳಿ ಹುಡುಗರು ಪೇಟೆ ಕಪ್ನಲ್ಲಿ ಯಾವ ಸ್ಥಾನವನ್ನು ಅಲಂಕರಿಸಿಕೊಳ್ಳಲಿಕ್ಕಿದೆ ಎನ್ನತಕ್ಕಂಥ ಪ್ರಶ್ನೆಯನ್ನು ಮುಂದೆ ಕೆಡುತ್ತಾ ಬಪ್ಪಳಿಗೆ ತಂಡ ತನ್ನ ತವರು ಮೈದಾನದಲ್ಲಿ ತನ್ನ ಅದ್ಭುತ ಆಟಗಾರಿಕೆಯನ್ನು ತೋರ್ಪಡಿಸಬೇಕಾಗಿದೆ. ಅರುಣ್ ಬಪ್ಪಳಿಗೆ ಪಂದ್ಯಾಕೂಟದ ಸಂಘಟಕರಲ್ಲಿ ಓರ್ವರು ಈ ಮೈದಾನದಲ್ಲಿ ತನ್ನ ಹಳೆಯ ನೆನಪುಗಳನ್ನು ಬಿತ್ತರಿಸುವರೆ ಒಂದೆರಡು ದೊಡ್ಡ ಹೊಡೆತಗಳು ಬರಲೇಬೇಕಾಗಿದೆ. ಅರುಣರವರಿಗೆ ಸೀಮಾರೇಖೆ ಭಾಗದಲ್ಲಿ ಅವಿರತ ಶ್ರಮವನ್ನು ಪಡುತ್ತಾ ಇರತಕ್ಕಂಥ ಕ್ಷೇತ್ರಪಾಲಕರು, ನುರಿತ ಕ್ಷೇತ್ರಪಾಲನೆಯನ್ನ ಮುಂದುವರಿಸಬಲ್ಲ ಕ್ಷೇತ್ರಪಾಲಕರು ಬಿಗಿ ಬಂದೋಬಸ್ತ್ನೊಂದಿಗೆ ಮುಂದುವರಿಸುವುದಾದರೆ ಅರುಣ್ ಆರಂಭಿಕ ಚೆಂಡನ್ನು ಎದುರಿಸಬೇಕಾಗಿದೆ. 11 ಚೆಂಡುಗಳು ಬಾಕಿ ಇದೆ, 16 ಓಟದ ಅವಶ್ಯಕತೆ. ಆರಂಭಿಕ ಚೆಂಡಿನ ಮುಕ್ತಾಯದ ಬಳಿಕ ದ್ವಿತೀಯ ಚೆಂಡು ದಂಡಿಸಿದ್ರು, 1 ಗಳಿಕೆ ಮಾತ್ರ. 1 ಅಂಕದ ಸೇರ್ಪಡೆಯೊಂದಿಗೆ ಬಲಿಷ್ಠ ತಂಡಗಳನ್ನು ಮಣಿಸಿ ಬಂದಂತ ತಂಡವಾಗಿದೆ ಇಚ್ಛಾ ಲಯನ್ಸ್ ಬಪ್ಪಳಿಗೆ. ಆರಂಭಿಕವಾಗಿ 11 ಸ್ಟಾರ್ ಪೆರೆಂಡೆ ತಂಡವನ್ನು ಮಣಿಸಿತು. ಅದಾದ ಬಳಿಕ ನವಭಾರತ ಸಾಲ್ಮರ ತಂಡವನ್ನು ಮಣಿಸಿದ ಬಳಿಕ ಅಭಿಮಾನ್ ಮಂಜಲಡ್ಪು ಪಿಸಿಸಿ ಪುಣಚ ತಂಡವನ್ನು ಮಣಿಸಿ ಬಂದಂತ ತಂಡವಾಗಿದೆ. ಮಾಜ್ದಾ ಸಜಿಪಾ ತಂಡವನ್ನ ಸೆಮಿಫೈನಲ್ ನಲ್ಲಿ ಮಣಿಸಿ ಫೈನಲ್ಗೆ ಲಗ್ಗೆ ಇಟ್ಟಂತ ತಂಡ ಟೀಮ್ ಇಚ್ಛಾ ಲಯನ್ಸ್ ಬಪ್ಪಳಿಗೆ. ನಿನ್ನೆಯ ದಿನದಲ್ಲಿ ಸೆಮಿಫೈನಲ್ ನಲ್ಲಿ ಗುಡ್ ಲಕ್ ಪಾಣೆಮಂಗಳೂರು ಎನ್ನತಕ್ಕಂತಹ ಆ ಒಂದು ತಂಡದ ವಿರುದ್ಧವಾಗಿ ರೋಚಕವಾಗಿ ಗೆದ್ದು ಬಂದ ತಂಡ ಶಂಕರ್ ನಾಗ್ ಫ್ಯಾನ್ಸ್ ಕುರ್ಲೋಟು. 2.3 ಓವರ್ಗಳ ಮುಕ್ತಾಯ, ಕತ್ತೆಯಲ್ಲಿ 13ಕ್ಕೆ 4, 9 ಚೆಂಡುಗಳು ಬಾಕಿ ಇದೆ, 14 ಓಟದ ಅವಶ್ಯಕತೆ. ಈ ತಂಡದ ವಿರುದ್ಧವಾಗಿ ಬೌಂಡರಿ ಸಿಡಿಸಲು ಸಾಧ್ಯವಿದೆಯೇ, ಸಿಕ್ಸರ್ ಸಿಡಿಸಲು ಸಾಧ್ಯವಿದೆಯೇ ಎನ್ನತಕ್ಕಂಥ ಪ್ರಶ್ನೆಯನ್ನು ಮುಂದೆ ಕೆಡುತ್ತಾ ಇದ್ದೀನಿ. ಕಾರಣ ಸಿಕ್ಸರ್ ಅನ್ನ ಬಾರಿಸಬೇಕಾದರೆ 5 ಆಟಗಾರರು ನೆಲಕ್ಕೆ ಉರುಳಬೇಕು. എന്നെ കൊന്നിട്ടല്ലാതെ ഈ ബൗണ്ടറി കടക്കാൻ ഞാൻ വിടുകയില്ല എന്ന ഒരൊറ്റ ചോദ്യവുമായി ഈ 5 ഫീൽഡേഴ്സ്മാർ ഈ ടീമിന് വേണ്ടി കളിച്ചുകൊണ്ടിരിക്കുമ്പോൾ അവസാനമായ 8 പന്തുകൾ ശേഷിക്കുന്നു, 13 റണ്ണിന്റെ വിജയലക്ഷ്യം. 8 ಚೆಂಡುಗಳು ಬಾಕಿ ಇದೆ, 13 ಓಟದ ಅವಶ್ಯಕತೆ ಇದೆ. ಒಂದಂತೂ ಹೇಳಬಲ್ಲೆ, ಈ ಚೆಂಡುಗಳು ನೀವು ಪ್ರೀತಿಸುವಂತಹ ಹುಡುಗಿಗಿಂತ ಬಹಳಷ್ಟು ಸುಂದರವಾಗಿದೆ. ಬಹಳಷ್ಟು ಸುಂದರ, ಕಾರಣ ಇದು ಸೊಗಸಾದ ಮನಸೂರೆಗೊಳಿಸುವ ರಸದೌತಣವಾದ ಒಂದು ಎಸೆತವೇ ಸರಿ. ರಾಜಿಕ್ ಎಸೆತಗಾರಿಕಾ ವಿಭಾಗದಲ್ಲಿ 7 ಚೆಂಡುಗಳು ಬಾಕಿ ಇದೆ, 13 ಓಟದ ಅವಶ್ಯಕತೆ ಇದೆ. 7 ಚೆಂಡುಗಳು ಬಾಕಿ, 13 ಓಟದ ಅವಶ್ಯಕತೆ, 6 ಅಂಕಗಳ ವ್ಯತ್ಯಾಸ. ಆ ವ್ಯತ್ಯಾಸವನ್ನು ಇಲ್ಲಿ ಭರಿಸಬೇಕಾಗಿದೆ ಈ ಬಪ್ಪಳಿಗೆ ತಂಡದ ಆಟಗಾರರು. ಕೊನೆಯ ಚೆಂಡು 1 ಅಂಕದ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. 1 ಅಂಕದ ಗಳಿಕೆಯೊಂದಿಗೆ 3 ಓವರ್ಗಳ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 15ಕ್ಕೆ 4. 6 ಚೆಂಡುಗಳು ಬಾಕಿ, 6 ಚೆಂಡುಗಳ ಮುಂದೆ 12. 2 ಸಿಕ್ಸರ್ಗಳ ಪಂದ್ಯಾಟ ಆದರೆ ಬಾರಿಸುವ 1 ದೊಡ್ಡ ಹೊಡೆತ, ಬಾರಿಸುವ 1 ಬೌಂಡರಿ ಅಥವಾ ಸಿಕ್ಸರ್ ಖಂಡಿತವಾಗಿ ಕೂಡ ಬಪ್ಪಳಿಗೆ ತಂಡವನ್ನ ದಡಕ್ಕೆ ಸೇರಿಸಲಿಕ್ಕಿದೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿಕ್ಕಿದೆ, ಒತ್ತಡವನ್ನು ಬದಿಗಿರಿಸಲಿಕ್ಕಿದೆ. ಬಪ್ಪಳಿಗೆ ತಂಡದ ಆಟಗಾರರು ಒಮ್ಮೆ ಚಪ್ಪಾಳೆಯನ್ನು ತಟ್ಟುತ್ತಾ ಆ ಆಟಗಾರರಿಗೆ ಹುರಿದುಂಬಿಸುವ ಮಾತುಗಳನ್ನು ಆಡಿದರೆ ನೂರ 40 ತಂಡಗಳು ಹೆಸರನ್ನು ನೋಂದಾಯಿಸಿತು. ಆ 140 ತಂಡಗಳ ಪೈಕಿ 48 ತಂಡಗಳು ಮಾತ್ರ ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇದೆ. ಅಷ್ಟು ಪ್ರತಿಷ್ಠೆಯನ್ನು ಪಡೆಕೊಂಡ ಪಂದ್ಯಾಕೂಟ ಇದು ಹಳ್ಳಿ ಹುಡುಗರು ಪೇಟೆ ಕಪ್.
48 ತಂಡ ಮಾತ್ರವಲ್ಲ, 100ಕ್ಕಿಂತಲೂ ಹೆಚ್ಚು ಹೆಸರುಗಳು ಬಂದಿತ್ತು ಈ ಒಂದು ಪಂದ್ಯಾಕೂಟಕ್ಕೆ. ಅಷ್ಟು ಪ್ರತಿಷ್ಠೆ ಇದೆ ಈ ಒಂದು ಪಂದ್ಯಾಕೂಟಕ್ಕೆ. ನೀವು ಗೆದ್ದರೆ ನೀವು ಮಾತ್ರವಲ್ಲ ಚಾಂಪಿಯನ್ನರು, ನಿಮ್ಮ ಮನೆಯವರು, ನಿಮ್ಮ ಗ್ರಾಮವೇ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳಲಿಕ್ಕಿದೆ. ನೀವು ರನ್ನರ್ ಅಪ್ ಆದರೆ ನಿಮ್ಮ ಮನೆಯವರು ಮಾತ್ರವಲ್ಲ ರನ್ನರ್ ಅಪ್, ನಿಮ್ಮ ಊರೇ ರನ್ನರ್ ಅಪ್ ಆಗಲಿಕ್ಕಿದೆ. 48 ಗ್ರಾಮದ ಆ ಹೆಮ್ಮೆ ಖಂಡಿತವಾಗಿ ಕೂಡ ಆರಂಭಿಕ ಚೆಂಡು, ಸೊಗಸಾದ ಸುರ ಸುಂದರತೆಯ ದಾಳಿ. 4 ದಾಳಿಗಾರರ ಹೆಸರನ್ನು ಗುರುತಿಸಿಕೊಳ್ಳುವುದಾದರೆ ನಬೀಲ್, ಸನ್ವಾರ್, ರಾಜಿಕ್ ಅಂಡ್ ದ ಬುಲೆಟ್ ಜುಬೈರ್. ಆರಂಭಿಕ ಚೆಂಡು ಚುಕ್ಕಿಯಾದ ಬಳಿಕ ಇಲ್ಲಿ ದ್ವಿತೀಯ ಚೆಂಡು. 5ರ ಮುಂದೆ ಬೇಕಾಗಿದೆ 12. ಈ ತಂಡವನ್ನು ಕಟ್ಟಿಕೊಂಡು ಯಾವುದೇ ಪಂದ್ಯಾಕೂಟವನ್ನು ಆಡಬಹುದು. ಯಾವುದೇ ತಂಡವಿರಲಿ, ಯಾವುದೇ ಅಂಕಪಟ್ಟಿ ಇರಲಿ, ಎಷ್ಟೇ ದೊಡ್ಡ ನಗದು ರೂಪದಲ್ಲಿನ ಬಹುಮಾನ ಇರಲಿ, ಈ ಒಂದು ತಂಡ ಸಾಕು ಎದುರಾಳಿ ತಂಡಕ್ಕೆ ಸಿಂಹ ಸ್ವಪ್ನವಾಗಲು ಕಾರಣ. 2022ರ ಯಂಗ್ ಸ್ಟಾರ್ ಸ್ವಾಮದಪ್ಪದ ವಿರುದ್ಧವಾಗಿನ ಆ ಒಂದು ಸೆಮಿಫೈನಲ್ ಹಾಡಿದ ಆ ಹಾಡು, ಮಾಡಿದ ಆ ಒಂದು ವೀಕ್ಷಕರಣೆ ಎಂದೆಂದಿಗೂ ನನ್ನ ವೀಕ್ಷಕರಣೆಯ ಜೀವನದಲ್ಲಿ ಅಮರವಾಗಲಿಕ್ಕಿದೆ. ದೊಡ್ಡ ಹೊಡೆತ ಇದು. ಕ್ಯಾಚ್. ವಾಟ್ ಅ ಸೆಲೆಬ್ರೇಷನ್. ಶಂಕರ್ನಾಗ್ ಫ್ಯಾನ್ಸ್ ಕುರ್ಲೋಟು ಬಂದಿದ್ದೀರಾ ಬಹುದೂರದಿಂದ, ಕಿಲೋಮೀಟರ್ ಗಟ್ಟಲೆ ದೂರದಿಂದ ಈ ಒಂದು ಪಂದ್ಯಾಕೂಟಕ್ಕಾಗಿಯೇ, ಈ ಪಂದ್ಯಾಟಕ್ಕಾಗಿ ಈ ದಿನದಲ್ಲಿ ಆಗಮಿಸಿದ್ದೀರಾ. ಆ ಆಗಮಿಸಿದ ಕಿಲೋಮೀಟರ್ ಗಟ್ಟಲೆ ಬಂದ ಆ ಒಂದು ದಾರಿಗೆ ಸರಿಯಾದ ರೀತಿಯಲ್ಲಿನ ಆಟಗಾರಿಕೆ ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಬೊಪ್ಪಳಿಗೆ ಇಲ್ಲಿ ಇನ್ನೂ ಕೂಡ ಅವಕಾಶ ಇದ್ದೇ ಇದೆ. ಬಾರಿಸುವ ಒಂದು ದೊಡ್ಡ ಹೊಡೆತ ಫಾರೂಕ್ ರವರೇ ತಂಡವನ್ನ ಮುನ್ನಡೆಗೆ ತಂದುಕೊಳ್ಳಲಿಕ್ಕಿದೆ. ನಿಮ್ಮ ಮೇಲೆ ಬಹುದೊಡ್ಡ ಭರವಸೆ ಇದೆ. ಒಂದು ಕಡೆಯಲ್ಲಿ ಅರುಣ್ ಇದ್ದಾರೆ. ನೂತನ ದಾಂಡಿಗಿನ ರೂಪದಲ್ಲಿ ಫಾರೂಕ್ ರವರ ಆಗಮನವಾಗಿದೆ. ತಂಡದ ಕಪ್ತಾನ, ಕ್ಯಾಪ್ಟನ್ ಹೂ ಲೆಡ್ ದ ಟೀಮ್ ಫ್ರಮ್ ದ ಫ್ರೆಂಚ್. ಬಾರಿಸುವ ಒಂದು ದೊಡ್ಡ ಹೊಡೆತ ತಂಡಕ್ಕೆ ಆಸರೆಯನ್ನು ತಂದುಕೊಡುವುದಾದರೆ ಅವಕಾಶವೇ ಇಲ್ಲದಂತ ರೀತಿಯಲ್ಲಿನ ದಾಳಿಗಾರಿಕೆ ಬರುತ್ತಾ ಇದೆ ಎಸೆತಗಾರಿಕಾ ವಿಭಾಗದಲ್ಲಿ ಜುಬೈರ್ ಅವರ ಕಡೆಯಿಂದ. 4 ಚೆಂಡುಗಳು ಬಾಕಿ ಇದೆ. 12 ಓಟದ ಅವಶ್ಯಕತೆ. ಅಂಡ್ ಇಟ್ಸ್ ಅ wide call from the umpire and a player review for a fair delivery. ಶಿವಪ್ಪ ವಿಟ್ಲ ತಾವು ಎಲ್ಲಿದ್ರು ಕೂಡ ಮೈಕ್ ಪಾನ್ ಬರಬೇಕು. And it's a fair delivery. No wide, it's a S ball. And it's a fair delivery. And 3 balls left. 12 more required for the victory. 3 ಚೆಂಡುಗಳು ಬಾಕಿ ಇದೆ. 12 ಓಟದ ಅವಶ್ಯಕತೆ ಇದೆ. 3 ಚೆಂಡು 12 ಓಟದ ಅವಶ್ಯಕತೆ. ಈ ಒಂದು ಚೆಂಡು ಪಂದ್ಯದ ಫಲಿತಾಂಶದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿಕೊಳ್ಳಲಿಕ್ಕಿದೆ. ಎಸೆಯುವ ಜುಬೈರ್ ಅವರ 4ನೇ ಚೆಂಡು ಫಾರೂಕ್ ಅವರ ಕಡೆಗೆ ದಂಡಿಸಲಿಕ್ಕೆ ಪ್ರಯತ್ನ. ವಾಟ್ ಅ ಡೆಲಿವರಿ, ವಾಟ್ ಅ ಡೆಲಿವರಿ. ಸೊಗಸಾದ ದಾಳಿ ಇದು. 2 ಚೆಂಡು ಬಾಕಿ ಇದೆ. 12 ಓಟದ ಅವಶ್ಯಕತೆ ಇದೆ. ಅರುಣ್ ದಂಡುಗಾರಿಕಾ ವಿಭಾಗದಲ್ಲಿ, ಎಸೆತಗಾರಿಕಾ ವಿಭಾಗದಲ್ಲಿ ಜುಬೈರ್.
ಇಲ್ಲಿ ಓರ್ವ ಆಟಗಾರ ಪ್ರಮುಖ, ಆತ ಅತ್ಯುತ್ತಮ ಆಟಗಾರ ಎಂಬುವುದಿಲ್ಲ. 11ರಲ್ಲಿ 11, 11 ಔಟ್ ಆಫ್ 11 ತಂಡವೆಂದರೆ ಈ ರೀತಿಯಲ್ಲಿರಬೇಕು. ಕಾರಣ ಓರ್ವ ಆಟಗಾರನನ್ನ ಅವಲಂಬಿಸದ ತಂಡವಾಗಿ ಇಲ್ಲಿ ಶಂಕರ್ನಾಗ್ ಫ್ಯಾನ್ಸ್ ಕುಲ್ಲೋಟು ತಂಡ ಮುಂದುವರಿಯುತ್ತಾ ಇದೆ. 2 ಚೆಂಡು ಬಾಕಿ, 12 ಓಟದ ಅವಶ್ಯಕತೆ. 2 ಚೆಂಡು ಬಾಕಿ ಇದೆ, 12 ಓಟದ ಅವಶ್ಯಕತೆ ಇದೆ. ಅರುಣ್ ಬಪ್ಪಳಿಗೆ ಘೋಷಣೆಗಳು ಬರಬೇಕು. 2 ಸಿಕ್ಸರ್ ಅನ್ನ ಬಾರಿಸಿದ್ರೆ 5,000 ರೂಪಾಯಿ ಘೋಷಣೆ ಆಗ್ತಾ ಇದೆ ಸಮೀರ್ ಪಡೀಲ್ ಅವರ ಕಡೆಯಿಂದ. 2 ಚೆಂಡುಗಳಲ್ಲಿ 12 ಓಟದ ಅವಶ್ಯಕತೆ. 2 ಚೆಂಡು, 12 ಓಟದ ಅವಶ್ಯಕತೆ. ಜುಬೇರ್ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಪಂದ್ಯದ ಫಲಿತಾಂಶ ಚೆಂಡು ಫೈನಲ್ ಎನ್നാൽ ಇಂಗನೆ ಇರಿಕಣಂ. ಫೈನಲ್ ಎಂದರೆ ಈ ರೀತಿಯಲ್ಲಿರಬೇಕು. ದೊಡ್ಡ ಚಪ್ಪಾಳೆ ಬರಬೇಕು. 2 ಚೆಂಡು, 12 ಓಟದ ಅವಶ್ಯಕತೆ. ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನ. ಚೆಂಡು ಇಲ್ಲಿ 1 ಓಟಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆ. ಬಪ್ಪಳಿಗೆ ತಂಡದ ಆಟಗಾರರು ಕೂಡ, ಬಪ್ಪಳಿಗೆ ತಂಡದ ಅಭಿಮಾನಿಗಳು ಕೂಡ ಈ ಒಂದು ಆಟಗಾರಿಕೆಗೆ ಮನಸೋಲ್ತಾ ಇದ್ದಾರೆ. ಕಾರಣ ಇಲ್ಲಿ ಯಾವುದೇ ರೀತಿಯ ಮೋಸವಿಲ್ಲ, ಇಲ್ಲಿ ಯಾವುದೇ ರೀತಿಯಲ್ಲಿ ಎದುರಾಳಿಗಳ ಮೇಲೆ ದ್ವೇಷವಿಲ್ಲ. ಒಂದೇ ಒಂದು ಆಟ, ಅದು ಕ್ರಿಕೆಟ್. ಆಡಿದ್ದು ಒಂದೇ, ಅದು ಕ್ರಿಕೆಟ್. ಮಾಡಿದ್ದು ಒಂದೇ, ಅದು ಕ್ರಿಕೆಟ್. 1-12. 4 ವರ್ಷಗಳ ಹಿಂದೆ ಬೇಸರದಿಂದ ಆಡಿದ್ದೆ, 4 ವರ್ಷಗಳ ಹಿಂದೆ ಬೇಸರದ ಮುಖಭಾವದಿಂದ ಶಬ್ದಗಳ ಏರಿಳಿತದೊಂದಿಗೆ ಹೇಳಿದ್ದೆ, ಹಾಡು ಸಂತೋಷಕ್ಕೆ, ಹಾಡು ಸಂತೋಷಕ್ಕೆ. ಇಲ್ಲಿ ಸಂತಸದ ಮುಖಭಾವದಿಂದ ಮತ್ತೊಮ್ಮೆ ಆಡ್ತಾ ಇದ್ದೀನಿ. ಶಂಕರ್ನಾಗ್ ಸಾಂಗ್ಲಿಯಾನ ಸಂತೋಷಕ್ಕೆ, ಹಾಡು ಸಂತೋಷಕ್ಕೆ. That's it. ಶಂಕರ್ನಾಗ್ ಫ್ಯಾನ್ಸ್ ಕುಲ್ಲೋಟು ಆರ್ ದಿ ಚಾಂಪಿಯನ್ಸ್ ಆಫ್ ಹಳ್ಳಿ ಹುಡುಗರು ಪೇಟೆ ಕಪ್ 2K25. That's it. That's a climax of the movie. 2025ರ ಅಮರ್ ಅಕ್ಬರ್ ಅಂತೋಣಿ ಸೌಹಾರ್ದ ರೋಲಿಂಗ್ ಟ್ರೋಫಿಯ ಭಾಗವಾದ 48 ತಂಡಗಳು ಭಾಗವಹಿಸಿದ ಹಳ್ಳಿ ಹುಡುಗರು ಪೇಟೆ ಕಪ್ ಪಂದ್ಯಾಕೂಟದ ಚಾಂಪಿಯನ್ ಪಟ್ಟವಲಂಕರಿಸಿಕೊಳ್ತಾ ಇದೆ ಶಂಕರ್ನಾಗ್ ಫ್ಯಾನ್ಸ್ ಕುರ್ಲೋಟು. ಮೋನು ಬಪ್ಪಳಿಗೆ ಅವರ ನೇತೃತ್ವದ ಇಚ್ಛಾ ಲಯನ್ಸ್ ಬಪ್ಪಳಿಗೆ ತಂಡ ಪರಸ್ಪರ ಹಸ್ತಲಾಘವವನ್ನು ಮಾಡಿಕೊಳ್ತಾ ಇದೆ. ಸಮೀರ್ SS ಕೇಲ್ ಬಜಾರ್ ಅವರು ಕೂಡ, ಶಾಫಿ ಮುಹಾದ್ ಅವರು ಕೂಡ ಜೊತೆಯಾಗ್ತಾ ಇದ್ದಾರೆ. ಇಲ್ಲಿ ಯಾವುದೇ ದ್ವೇಷವಿಲ್ಲ, ಪರಸ್ಪರ ಹಸ್ತಲಾಘವ, ಪರಸ್ಪರ ಶೇಕ್ ಹ್ಯಾಂಡ್. ಖಂಡಿತವಾಗಿ ಕೂಡ ಅತ್ಯುತ್ತಮವಾದ ಆಟಗಾರಿಕೆಯನ್ನು ತೋರ್ಪಡಿಸಿದ್ದೀರಾ. ಇದೇ ಮೈದಾನದಲ್ಲಿ ಶಾಫಿ ಪರ್ಪುಂಜ ಅವರ ಜೊತೆಯಾಗಿ ವೀಕ್ಷಕರಣೆಯಲ್ಲಿ ಶಬ್ದಗಳ ಏರಿಳಿತದೊಂದಿಗೆ ಯಂಗ್ಸ್ಟರ್ಸ್ ಮೊಹಮ್ಮದ್ ಪದವ್ ತಂಡ ಇದೇ ತಂಡಕ್ಕೆ ಪ್ರವೇಶ ಶುಲ್ಕವನ್ನು ನೀಡಿ ಗೌರವಿಸಿತ್ತು. ಚಪ್ಪಾಳೆ ಘಂಟಾಘೋಷಗಳನ್ನ ಇದೇ ಮೈದಾನದಿಂದ ನೀಡಿದ್ದೆವು. ಅದೇ ರೀತಿಯ ಚಪ್ಪಾಳೆಯ ಘಂಟಾಘೋಷಗಳು ಉಳಿದ ಗ್ರಾಮ ಮಟ್ಟದ ತಂಡದ ಅಭಿಮಾನಿಗಳಿಂದ ಬರುವುದಾದರೆ